ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾ ಮಹರ್ಷಿ ಆನಂದ್ ಗುರುಜಿ ಅವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಹಾಗಾಗಿ ಸೇವಿಸೋಣ ಪ್ರತಿದಿನ ಅಮೃತ ಬಿಂದು ಮತ್ತು ಎಬಿ ಪ್ರಾಪರ್ಟೀಸ್. ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ನವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ, ನೆಲಮಂಗಲದ ಹತ್ತಿರ. ಇಲ್ಲಿ ನೋಂದಣಿಗೆ ಸಿದ್ದವಿರುವಂತಹ ನಿವೇಶನಗಳು ಲಭ್ಯ ಇದೆ. ಅದರಲ್ಲೂ ನೀವೀಗ 20-30 ನಿವೇಶನವನ್ನ ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ ಕೊಂಡ್ಕೊಳ್ಬಹುದು. ಸ್ಪಾಟ್ ಬುಕಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಕೂಡ ಇರೋದಿಲ್ಲ ಮತ್ತು 3 ಗ್ರಾಂ ಚಿನ್ನವನ್ನ ಕೂಡ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್ ಅಂತ ಹೇಳ್ತಾ ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಕಳೆದ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡಿದ್ವಿ ಮಂತ್ರ ದೇವತೆ ಕೊರಗಜ್ಜ ಕ್ಷೇತ್ರ ಕೈತ್ರೋಡಿಯಲ್ಲಿ ಡಾ ಮಹರ್ಷಿ ಆನಂದ್ ಗುರುಜಿ ಅವರ ದಿವ್ಯ ಸಾರಥ್ಯದಲ್ಲಿ ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾದಂತಹ ಚಂಡಿಕಾ ಯಾಗ ಕಾರ್ಯಕ್ರಮದ ದೃಶ್ಯಗಳನ್ನ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದಾಗಲೂ ಗುರುಜಿಯವರು ಅಲ್ಲಿನ ಭಕ್ತಾದಿಗಳನ್ನ ಮಾತನಾಡಿಸ್ತಾರೆ, ಅವರ ಸಮಸ್ಯೆಗಳೇನು ಅಂತ ತಿಳ್ಕೊಳ್ತಾರೆ, ಅದಕ್ಕೊಂದು ಸೂಕ್ತ ಪರಿಹಾರವನ್ನ ಕೂಡ ತಿಳಿಸ್ಕೊಡ್ತಾರೆ. ಪ್ರತಿ ಕಾರ್ಯಕ್ರಮದಲ್ಲೂ ಗುರುಜಿಯವರು ನಡೆಸ್ತಾ ಬಂದಿದ್ದಾರೆ ಮಹರ್ಷಿ ಸಾಂತ್ವನ. ಹಾಗಾಗಿ ಕೊರಗಜ್ಜ ಕ್ಷೇತ್ರ ಅಲ್ಲಿ ಕೂಡ ನಡೀತು ಮಹರ್ಷಿ ಸಾಂತ್ವನ ಕಾರ್ಯಕ್ರಮ. ಇಲ್ಲಿ ಕೂಡ ಭಕ್ತಾದಿಗಳು ಗುರುಜಿಯವರನ್ನ ಮಾತನಾಡಿಸಿದ್ರು, ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡ್ರು ಮತ್ತು ಅವರ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರು ಮತ್ತು ಸಮಸ್ಯೆಗಳನ್ನ ಕೂಡ ಹೇಳ್ಕೊಂಡ್ರು. ಅದಕ್ಕೆ ಗುರುಜಿಯವರು ಏನೆಲ್ಲ ಸೂಕ್ತ ಪರಿಹಾರವನ್ನ ನೀಡಿದ್ದಾರೆ ನೋಡ್ಕೊಂಡು ಬರೋಣ. ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರೆಡಾತ್ತೋ ಜಾಲೆ ಕರುಣೆನೇ ಸತ್ಯದ ಮೂರ್ತಿಯೇ ಧರ್ಮನು ಕಾಪುಲೆ ಈ ಕುತ್ತಾರು ಪದವುಡುಂತಿ ಮಹಾಶಕ್ತಿಯೇ. ಗುರುಜಿ ನಮಸ್ತೆ. ಹೇಳಮ್ಮ. ನನಗೆ ಒಂದು ಸರ್ಜರಿ ಆಗಿ 6 ತಿಂಗಳಾಯಿತು. ಆಮೇಲೆ 2 ತಿಂಗಳು ಆಗುವಾಗ ಅಮ್ಮ ತೀರ್ಕೊಂಡ್ರು. ಇರ್ಲಿ ಅಮ್ಮ, ಏನಾಗಿತ್ತು ಅಮ್ಮಂಗೆ? ಇರ್ಲಿ, ಧೈರ್ಯ ತಂದ್ಕೋ. ನೀವೆಷ್ಟು ಜನ ಮಕ್ಕಳು? ಮದುವಾಗಿ 1.5 ವರ್ಷ ಆಯಿತು. ಆಮೇಲೆ 4 ದಿವಸ ಆಗುತ್ತೆ ಅಮ್ಮ ತೀರ್ಕೊಂಡ. ಯಾಕಿದು ಮೇಲೆ ಮೇಲೆ ನಿನ್ನ ಮನೆಯಲ್ಲಿ ಇಂತಹ ಸಮಸ್ಯೆ? ಇರಲಿ, ಅಧೈರ್ಯ ಪಡಬೇಡ. ಕಳೆದು ಹೋಗಿದ್ದು ಪುನಃ ಎಲ್ಲೂ ಸಿಗುವಂಥದ್ದಲ್ಲ, ಅದು ಕಳೆದು ಹೋಗ್ಬಿಟ್ಟಿದೆ. ಇನ್ನೇನಾದರೆ ನಿಮ್ಮ ಆರೋಗ್ಯಗಳನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ, ನೀವು ಚೆನ್ನಾಗಿರಿ. ನಿಮ್ಮ ಸ್ವರತರಂಗ ಪ್ರಕಾರ ಇನ್ನು ಮುಂಬರ್ತಕ್ಕಂಥದ್ದು ನಿಮಗೇನು ಕಷ್ಟ ಇಲ್ಲ, ಧೈರ್ಯವಾಗಿರಿ. ಈ ಮೇ 18ನೇ ತಾರೀಕುವರೆಗೂ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ಮೇ 18 ದಾಟಿದ್ರೆ ನೀವು ತುಂಬ ಬದಲಾಗ್ತೀರಿ, ಸಾಕಷ್ಟು ಬದಲಾವಣೆ ಸಿಗುತ್ತೆ. ಆದರೂ ನಿಮ್ಮ ಸ್ವರತರಂಗ ಪ್ರಕಾರ ನಾನು ಪ್ರಾರಂಭದಲ್ಲೇ ಹೇಳಿದೆ, ಅಶ್ವತ್ಥ ವೃಕ್ಷದ ಅನುಷ್ಠಾನವನ್ನು 18 ದಿನ, ನಿಮ್ಮ ಪ್ರತಿ ತಿಂಗಳು ಡೇಟ್ ಆದಮೇಲೆ 18 ದಿನ ಅಶ್ವತ್ಥ ವೃಕ್ಷಕ್ಕೆ ನಮಸ್ಕಾರ ಮಾಡಿ ಪ್ರತಿದಿನ ಅಶ್ವತ್ಥ ವೃಕ್ಷದ ಹತ್ರ ಯಾವುದಾದ್ರೂ ಒಂದು ಹಿಡಿ ಧಾನ್ಯವನ್ನು ತೆಗೆದುಕೊಂಡೋಗಿ ಅಲ್ಲಿ ಪಕ್ಷಿಗಳಿಗೆ ಹಾಕು. ಇಷ್ಟು ಮಾತ್ರ ನೀನು ಮಾಡು, ಖಂಡಿತ ಅನುಕೂಲ ಸಿದ್ಧಿಪಡಿಸ್ಕೊಳ್ತೀಯ. ಒಳ್ಳೇದಾಗಲಿ ತಾಯಿ. ಸ್ವಾಮೀಜಿ, ನನಗೆ ಮಗು ಆಗಬೇಕು, ತುಂಬ ಆಸೆ ಆಗ್ತದೆ. ಖಂಡಿತ ನಿನಗೆ ಸಂತಾನ ಆಗತ್ತೆ. ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಸಂತಾನ ಆಗೋದು 100ಕ್ಕೆ 100 ಸತ್ಯ. ನೀನು ಭಯಪಡಬೇಡ, ನಿನಗೆ ಸಂತಾನ ಆಗತ್ತೆ. ಧೈರ್ಯವಾಗಿರಮ್ಮ. ಒಳ್ಳೇದಾಗಲಿ ತಾಯಿ. ನಮಸ್ತೆ ಸ್ವಾಮೀಜಿ. ಹೇಳಿ ತಾಯಿ. ತುಂಬ ಕಷ್ಟದಲ್ಲಿದ್ದೀವಿ ಸ್ವಾಮಿ. ನಾವು ಹೇಳಮ್ಮ. ಹುಷಾರಿಲ್ಲ. ಹಾಂ. ಸೊಂಟದ ನೋವು ತುಂಬ ಜಾಸ್ತಿ ಉಂಟು. ತುಂಬ ಮದ್ದು ಮಾಡಿದೆ, ಏನು ಪ್ರಯೋಜನ ಇಲ್ಲ. ಸೊಂಟ ನೋವು ಜಾಸ್ತಿ ಇದೆ? ಹೌದು, ಬ್ಯಾಕ್ ಪೇನ್. ಹಾಂ. ಹೌದು. ಬ್ಯಾಕ್ ಪೇನ್ ಅಂದರೆ ನೀವು ಕೂತ್ಕೊಳ್ಳುವಂಥ ಸ್ಥಳದಲ್ಲಿ ಸೆಂಟ್ರ್ ಮೂಳೆ ನೋವು ಬರ್ತಾ ಇದೆಯಾ? ಕೀಲು ನೋವು. ಹಾಂ. ತಳಭಾಗ ಕೂತ್ಕೊಳ್ಳಿಕ್ಕೆ ಆಗಲ್ಲ ನಿಮಗೆ? ಕೂತ್ಕೊಳ್ಳಿ ಎಲ್ಲ ಮಾಡ್ತಾರೆ, ಆದರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅವಳಿಗೆ. ಆಗೋದಿಲ್ಲ. ಹೌದು. ಅದಕ್ಕೆ ಮಗಳಿಗೆ ಒಂದು ಕೆಲಸ ಮಾಡಿ, ಅದಕ್ಕೆ ಇದು ನಿಮ್ಮ ಭಾಗದಲ್ಲಿ ಬಿಳಿ ಎಕ್ಕದ ಹೂ ಸಿಗುತ್ತಾ? ಆ ಬಿಳಿ ಎಕ್ಕದ ಎಲೆಯನ್ನು ಸ್ವಲ್ಪ ಬಿಸಿ ಮಾಡಿ
ಎಲೆನ ಬಿಸಿ ಮಾಡಿಬಿಟ್ಟು ಮೊದಲು ನಮ್ಮ ಅಮೃತ ರತ್ನ ಅಂತ ಆಯಿಲ್ ಬರುತ್ತೆ, ನಮ್ಮ ಆಯುರ್ವೇದಿಕ್ ಶಾಪಲ್ಲಿ ಇಲ್ಲೇ ಹಾಕಿದ್ದಾರೆ. ಇವತ್ತು ದಿವಸ ಅಮೃತ ಬಿಂದು ಸ್ಟಾಲ್ ಇದೆ, ಇಲ್ಲಿ ಅಮೃತ ರತ್ನ ಅಂತ ಇದೆ. ಅದನ್ನು ತಗೊಂಡು ಪೇನ್ ಕಿಲ್ಲರ್ ಆಯಿಲ್ ತಗೊಂಡು ಆ ಆಯಿಲ್ನ ಫಸ್ಟ್ ಹಚ್ಚಬೇಕು. ಸ್ವಲ್ಪ ಬಿಸಿ ಮಾಡಿ ಹಚ್ಚಿದಾದ ನಂತರ ಈ ಬಿಳಿ ಎಕ್ಕದ ಎಲೆನ ಸ್ವಲ್ಪ ಬಿಸಿ ಮಾಡಿ, ಆ ಬಿಸಿ ಮಾಡಿ ಎಲ್ಲಿ ನೋವಿದೆಯೋ ಆ ನೋವಿರೋ ಸ್ಥಳದಲ್ಲಿ ಆ ಎಲೆನ ಮೇಲಿಡಿ. ಅದು ಮಾಡಿದ್ದೇನೆ ಮೇಡಮ್. ಇಲ್ಲಮ್ಮ, ನಾನು ಹೇಳದ್ ಪೂರ್ತಿ ಕೇಳಿಸ್ಕೊಳ್ಳಿ. ಎಲೆಯನ್ನ ಅದರ ಮೇಲಿಟ್ಟು ಒಂದು ಬಟ್ಟೆಯನ್ನ ಸುತ್ತಿ ರಾತ್ರಿ ಮಾಡಬೇಕು, ಬೆಳಿಗ್ಗೆ ತೆಗಿಬೇಕು. ಈ ತರ ಒಂದು 18 ದಿವಸ ಮಾಡಿ. ನಿಮ್ಮ ಎಂತ ಹಳೆ ನೋವಿದ್ರು ಸಹಿತ ಬಹಳ ಬೇಗ ಹೊರಟೋಗುತ್ತೆ. ಮಾಡಿ, ಒಳ್ಳೇದಾಗಲಿ. ಒಂದು 30 ವರ್ಷದಿಂದ ಕಾಲಿಗೆ ವೆರಿಕೋಸ್ ಆಗಿ 2-3 ಸಲ ಆಪರೇಷನ್ ಆಯಿತು. ಈಗ 2 ಕಾಲು ಗಂಟು ಸಹ ನಡೀಲಿಕ್ಕೆ ಆಗುದಿಲ್ಲ. ಮತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲ. ನಿಮ್ಮ ಮನೆ ದೇವರು ಯಾವುದು? ನನ್ನ ಇಷ್ಟದೇವರು ವೆಂಕಟರಮಣ, ಮತ್ತೆ ಗ್ರಾಮ ದೇವರು ದುರ್ಗಾಪರಮೇಶ್ವರಿ. ಎರಡೂ ಶಕ್ತಿ ದೇವರುಗಳೇ, ಎರಡೂ ಪವರ್ಫುಲ್ಲೇ. ಆದರೆ ನಮ್ಮ ಜವಾಬ್ದಾರಿ ಹೇಗಿದೆ, ಜೊತೆಗೆ ನಮ್ಮ ಪ್ರಾರಬ್ಧ ಕರ್ಮ ನಮ್ಮನ್ನು ಈ ಥರ ಬಾಧಿಸ್ತಾ ಇರತ್ತಷ್ಟೇ. ನೀವೇನು ಭಯ ಪಡಬೇಡಿ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಈ ಸಮಸ್ಯೆ ಪಾರಾಗಲಿಕ್ಕೆ ಇನ್ನು ಸ್ವಲ್ಪ ದಿವಸ ನಾವು ಕಾಯಬೇಕು. ಸರಿ, ನಂದು ನಿಮ್ಮ ಇದು ನೋಡ್ತಾ ಇದ್ದೇನೆ, ನನ್ನ ಮಕರ ರಾಶಿ ಬೀಳ್ತದೆ. ಅದಕ್ಕೆ ಆ ಮಕರ ರಾಶಿ ಜೊತೆಗೆ ಪ್ರಸ್ತುತ ನಿಮ್ಮ ಸ್ವರತರಂಗ ಪ್ರಕಾರ ಈಗ ಪ್ರಸ್ತುತ ಶನಿ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವದ್ದಲ್ಲ, ಅದು ತಮಗೆ ಗೊತ್ತಿರುವಂಥ ವಿಚಾರ. ಅದಕ್ಕೋಸ್ಕರ ಸ್ವಲ್ಪ ದಿವಸ ವೆಯ್ಟ್ ಮಾಡಿ. ಏನು ನೀವು ಹೆಚ್ಚು ಇದಕ್ಕೆ ಪರಿಹಾರ ಅಂತ ಏನು ಬೇಡ. ಪ್ರತಿದಿನ 2 ತುಳಸಿ ದಳವನ್ನು ತಂದು ವಿಷ್ಣು ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿ, ಖಂಡಿತ ನೀವು ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೇದಾಗಲಿ. ನಾವು ನಿಮ್ಮ ಕಾರ್ಯಕ್ರಮವನ್ನು ಬಿಡದ್ದೇ ನೋಡ್ತೇವೆ ಗುರುಜಿ. ತುಂಬಾ ಸಂತೋಷ, ಖುಷಿ ಆಗ್ತದೆ, ಮನೆಯಲ್ಲಿ ತುಂಬಾ ಖುಷಿ ಆಗ್ತದೆ. ಹಾಗೆ ನಮ್ಗೆ 10 ವರ್ಷ ಆಯ್ತು ಮದುವೆ ಆಗಿ, ಮಕ್ಕಳಿಲ್ಲ ಗುರುಜಿ. ಯಾಕೆ ಸಂತಾನ ಆಗೇ ಇಲ್ವಾ? ಒಮ್ಮೆನೂ ಗರ್ಭ ನಿಂತಿಲ್ವಾ? ಒಮ್ಮೆ ನಿಂತಿತ್ತು ಗುರುಜಿ. ಅದಾದ್ಮೇಲೆ ಗರ್ಭ ನಿಂತಿಲ್ಲ? ಇಲ್ಲ ಗುರುಜಿ. ನಿಮ್ಮ ಪತಿದೇವರು ಬಂದಿದ್ದಾರಾ? ಇಲ್ಲ ಗುರುಜಿ. ಬಂದಿದ್ರೆ ಚೆನ್ನಾಗಿತ್ತಲ್ಲಮ್ಮ, ಅವ್ರನ್ನೂ ಮಾತಾಡ್ಬೋದಾಗಿತ್ತು. ಯಾಕೆಂದರೆ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಕಡೆಯಿಂದ ಸಮಸ್ಯೆ ಅಲ್ಲ. ಆದರೆ ಸ್ವಲ್ಪ ವೈದ್ಯರ ಸಲಹೆನೂ ಬೇಕು. ಆದರೂ ಭಯಪಡಬೇಡ. ನೀನು ಸಾಧ್ಯವಾದಷ್ಟು ಬೇಗ ನಿಮ್ಮಿಬ್ಬರ ಗಂಡ ಹೆಂಡತಿಯ ಫೋಟೋವನ್ನು ಕಳಿಸ್ಕೊಡಿ ನನಗೆ. ನಾನು ನೋಡಿದಕ್ಕೆ ಒಂದು ಪರಿಹಾರ ತಿಳಿಸ್ತೇನೆ. ಒಳ್ಳೆಯದಾಗಲಿ ತಾಯಿ. ನಾನು ಎಷ್ಟು ವರ್ಷದಿಂದ ನಿಮ್ಮ ಪಾದ ನಮಸ್ಕಾರ ಮಾಡಬೇಕಂತ ಇದ್ದೆ. ಈಗ ಒಂದು 8 ತಿಂಗಳಾಯಿತು ಆಪರೇಷನ್ ಆಗಿ ಮಣಿಪಾಲದಲ್ಲಿ. ಈಗ ಹುಷಾರಿಲ್ಲ. ಆದರೂ ಇವತ್ತು ಕತ್ಲಾದ್ರೂ ತೊಂದರೆ ಇಲ್ಲ, ಒದ್ದಾಡಿ ನಿಮ್ಮನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು. ನಾನು ಆರೋಗ್ಯ ಸರಿ ಇಲ್ಲ. ಜೈಪುರದಲ್ಲಿದ್ದೆ, ಬಾಳೆಹನ್ನೂರು, ಅಲ್ಲಿಗೆ ಬರಬೇಕಂತ ಅವಾಗಲೂ ಹುಷಾರಿರಲಿಲ್ಲ. ಈಗ ಇಲ್ಲಿ ಬಂದು ಒಂದು ಸಣ್ಣ ಮನೆ ಮಾಡಿ ಮಕ್ಕಳು ನಾನಿದ್ದೇವೆ. ನನ್ನ ಗಂಡ ಭಾರಿ ಒಳ್ಳೆಯವರು, ಆದ್ರೆ ಭಾರಿ ಕುಡ್ದು ಹಿಂಸೆ ಮಾಡ್ತಾರೆ. ಅದಕ್ಕೆ ಇಲ್ಲಿ ಇದ್ದೇವೆ. ಅವ್ರು ಬೇಕು ಅಂತ ನಾನು ಒಂದೇ ಬೇಡುದು, ಯಾಕೆಂದ್ರೆ ಭಾರಿ ಒಳ್ಳೆಯವರು ಅವರು. ನಮ್ಮನ್ನು ಈಗ ಒಂದು ಕುಡ್ತ ಚಟ ಶುರುವಾಗಿ 4 ವರ್ಷ ಆಗಿದೆ. ಕುಡ್ದು ಬಡ್ದು ಏನೇನೋ ಮಾಡಿ ಮಕ್ಕಳು ಸಂಸಾರ ದೂರ ಇದ್ದೇವೆ ಸರ್. ಅವ್ರು ಬೇಕು, ಜೀವನದಲ್ಲಿ ಲಾಸ್ಟ್ ತನಕ ಅವ್ರು ಬೇಕು ಅಂತ ಒಂದೇ ಆಸೆ. ಮತ್ತು ಬೆಳಿಗ್ಗೆ ಒಂದು 2 ಗಂಟೆ ತನಕ ನಿಮ್ಮನ್ನು ನೋಡಿ ದೇವರನ್ನೇ ನೋಡ್ತೇನೆ ಅಂತ ಪೂಜೆ ಮಾಡೋದು ಅದೇ ಹೊತ್ತಿಗೆ ಮಾಡ್ತೇನೆ. ಈ ಅವಕಾಶ ಸಿಕ್ಕುತ್ತೆ ಅಂತ ನಾನು ಮನಸ್ಸಲ್ಲಿ ಯೋಚನೆ ಮಾಡಿಲ್ಲ. 2 ಮಕ್ಕಳಿದ್ದಾರೆ, ಒಳ್ಳೆ ಬುದ್ಧಿ ಇದೆ, ಅವ್ರು ಕೆಲಸಕ್ಕೆ ಹೋಗ್ತಾರೆ. ಮಗ ಸ್ವಲ್ಪ ದೊಡ್ಡ ಅಷ್ಟು ಜ್ಞಾನ ಇಲ್ಲ, ಮಗಳು ಒಳ್ಳೆ ಓದಿ ಕೆಲಸಕ್ಕೆ ಹೋಗ್ತಾಳೆ. ತಾಯಿ, ನಿನ್ನ ಅಪೇಕ್ಷೆಯಂತೆ ನಿನ್ನ ಪತಿದೇವರ ಆ ದುಶ್ಚಟ ದೂರ ಆಗಿ ಆದಷ್ಟು ಬೇಗ ನಿನ್ನ ಕುಟುಂಬ ನೀವೆಲ್ಲರೂ ಒಗ್ಗೂಡಿ ಚೆನ್ನಾಗಿರುವಂಗಾಗ್ಲಿ ಅಂತ ನಾನು ಕೊರಗಜ್ಜನ ಪ್ರಾರ್ಥನೆ ಮಾಡ್ತೇನೆ. ಜೊತೆಗೆ ಇರಬೇಕು, ಖಂಡಿತ ಒಳ್ಳೇದಾಗುತ್ತಮ್ಮ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಅಪೇಕ್ಷೆ ಅಂತಕ್ಕಂಥದ್ದು ಖಂಡಿತ ಈಡೇರುತ್ತೆ. ನನಗೆ ಮದುವೆ ಆಗಿ 8 ವರ್ಷ ಆಯ್ತು, ಮಕ್ಕಳಿಲ್ಲ. 8 ವರ್ಷ ಆಯ್ತು, ಆದರೆ ನಿನ್ನ ಸಂತಾನ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಸಂತಾನ ಆಗೋದು ಕನ್ಫರ್ಮ್ ಆಗುತ್ತೆ. ಸ್ವಲ್ಪ ವೈದ್ಯರ ಸಲಹೆ ತಗೋ, ಯಾಕೆಂದ್ರೆ ನಿನ್ನ ಮಂತ್ಲಿ ಡೇಟು 3 ತಿಂಗಳಾಗಿತ್ತು. ನಾನು ಹೇಳ್ತೀನಿ ಬಾ, ನಿನಗೆ ಸಂತಾನ ಆಗೋದು ಕನ್ಫರ್ಮ್. ನಿನ್ನ ಸ್ವರತರಂಗ ಚೆನ್ನಾಗಿದೆ, ಖಂಡಿತ ನಿನ್ನ ಮಕ್ಕಳಾಗತ್ತೆ. ಆದರೆ ಸ್ವಲ್ಪ ವೈದ್ಯರ ಸಲಹೆ ಬೇಕು, ಯಾಕೆಂದ್ರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ. ನಿನ್ನ ಮಂತ್ಲಿ ಡೇಟ್ಸ್ ಎಂಬತಕ್ಕಂಥದ್ದು ಸರಿಯಾಗಿ ಸ್ಪಷ್ಟತೆ ಇಲ್ಲ, ಅಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಹೌದೋ ಇಲ್ವೋ? ಹೌದು. ಅದಕ್ಕೋಸ್ಕರ ನೀವು ಸರಿಯಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡು, ಅದಕ್ಕೆ ಬೇಕಾದ ಮೆಡಿಸಿನ್ ತಗೋ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಲೇಟ್ ಮಾಡಬೇಡ, ಈಗಾಗಲೇ ತಡ ಆಯಿತು, ಇನ್ನು ಲೇಟ್ ಮಾಡ್ಕೊಳ್ಳೋದು ಬೇಡ. ಒಳ್ಳೇದಾಗಲಿ. ನಮಸ್ಕಾರ ಗುರುಜಿ. ಹೇಳಿ. ನಮಸ್ಕಾರ. ನನ್ನ ಮಗನಿಗೆ 5 ವರ್ಷದಿಂದ ಬ್ಲಡ್ ಕ್ಯಾನ್ಸರ್, ಮತ್ತೆ ಬ್ಲಡ್ ಕ್ಯಾನ್ಸರ್ ಆಗಿ ಮತ್ತೆ ಈಗ ಪೀಡ್ಸ್
ತರ ಬರುದು, ಮತ್ತೆ ಬಾಯಿ ಕಟ್ಟಿ ಕಟ್ಟಿ ಮಾತಾಡುದು. ಇವನೇ ಮಗ. ಹಬ್ಬಬ್ಬಾ, ಭಗವಂತ ಎಲ್ಲ ಕಷ್ಟ ನಿನ್ನ ಹೊಡಲಿಗೆ ಹಾಕ್ಬಿಟ್ಟಿದ್ದಾನಲ್ಲಮ್ಮ. ಹ್ಯಾಕೆ ಸುಧಾರಣೆ ಮಾಡ್ತೀಯಮ್ಮ ಅವನ್ನ? ಎಲ್ಲಿ ತೋರಿಸ್ತಾ ಇದೆಯಾ ತಾಯಿ? ಎಂತ ಸರ್? ಎಲ್ಲಿ ತೋರಿಸ್ತಾ ಇದೆಯಾ? ಯಾವ ಹಾಸ್ಪಿಟಲ್ ತೋರಿಸ್ತಾ ಇದೆಯಾ? KMC ಅತ್ತಾವರ. KMC ತೋರಿಸ್ತಾ ಇದೆಯಾ? ಹೌದು. ಆದರೆ ಫಿಟ್ಸ್ಗೆ ಕಂಪಲ್ಸರಿ ಟ್ಯಾಬ್ಲೆಟ್ಸ್ ಕೊಡಲೇಬೇಕು. ಹೌದು, ಅದಕ್ಕೆ ಬೇರೆ ವಿಧಿ ಇಲ್ಲ. ಲೆವೆರಾ ಸಿರಪ್ ಕೊಡಲೇಬೇಕು. ಈಗ ಬ್ಲಡ್ ಕ್ಯಾನ್ಸರ್ ಇದೆಲ್ಲ ರಕ್ತ ಎಲ್ಲ ಇದಾಗಿದೆ. ಇಲ್ಲ, ಒಳ್ಳೇದಾಗತ್ತೆ, ಧೈರ್ಯವಾಗಿರು. ಆದರೂ ಪ್ರತಿ ನಮ್ಮ ಭಾರತದಲ್ಲಿ ಸಾಕಷ್ಟು ಜನ ನಾನು ತಿಳಿದ ಮಟ್ಟಿಗೆ ಅತೀ ಕಡು ಬಡತನದಲ್ಲಿರ್ತಕ್ಕಂಥವ್ರಿಗೆ, ಬಡಬಗ್ಗರಿಗೆ, ಆ ಹೊತ್ತಿನ ದುಡಿಮೆ ಮಾಡಿಕೊಂಡು ತಿನ್ನೋವ್ರಿಗೇನೆ ಇಂಥ ಪ್ರಾರಬ್ಧ ಕರ್ಮಗಳು ಎದುರಾಗ್ತಾ ಇರುತ್ತೆ. ಆದಷ್ಟು ಬೇಗ ನಿನ್ನ ಕಷ್ಟ ದೂರ ಆಗಲಿ ಅಂತ ನಾನು ತಾಯಿನ ಪ್ರಾರ್ಥನೆ ಮಾಡ್ತೇನೆ. ನನಗೆ ಸಹ ಹುಷಾರಿಲ್ಲ ಗುರೂಜಿ ಈಗ. ಇಲ್ಲಮ್ಮ, ನೀನು ಒಳ್ಳೇದಾಗತ್ತೆ, ಧೈರ್ಯವಾಗಿರು, ತಲೆ ಕೆಡಿಸ್ಕೋಬೇಡ. ಸ್ವಲ್ಪ ದಿವಸ ಈ ಸಮಸ್ಯೆಗೊಂದು ಕೊನೆ ಆಗುತ್ತೆ. ನೀನು ಧೈರ್ಯವಾಗಿರು, ತಲೆ ಕೆಡಿಸ್ಕೋಬೇಡ. ನಾನು ಕೊರಗಜ್ಜನ್ನು ಪ್ರಾರ್ಥನೆ ಮಾಡ್ತೀನಿ, ತಾಯಿ ದುರ್ಗೆಯನ್ನು ಆರಾಧನೆ ಮಾಡ್ತೀನಿ. ಒಳ್ಳೇದಾಗಲಿ ತಾಯಿ, ಶುಭವಾಗಲಿ. ತಾವೆಲ್ಲರೂ ಬಹಳ ಅಚ್ಚುಕಟ್ಟಾಗಿ ಒಳ್ಳೆ ಒಳ್ಳೆ ಕಾಯಕವನ್ನು ನೀವು ನೋಡಲಿಕ್ಕೆ ಬಂದಿದ್ದೀರಿ. ಕೊರಗಜ್ಜನ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂಥ ಚಂಡಿಕಾ ಹವನ, ಹಾಗೆ ಇಷ್ಟೊತ್ತು ನಿಮ್ಮನ್ನೆಲ್ಲರನ್ನೂ ಮಾತಾಡುವಂಥ ಒಂದು ಸೌಭಾಗ್ಯ ನಂದಾಯಿತು. ಯಾಕೆಂದರೆ ಮಹರ್ಷಿ ವಾಣಿ ಕಾರ್ಯಕ್ರಮ ನಾವು ಅಲ್ಲಿ ಕೂತು ನಡೆಸುವಾಗ ನಾವು ಮಾತಾಡಿದ್ದೇ ನೀವು ಕೇಳಿಸ್ಕೋಬೇಕು. ಇಲ್ಲಿ ನೀವು ಹತ್ತಿರಕ್ಕೆ ಬಂದು ನಾನು ನೋಡುವಾಗ ನಿಮ್ಮಗಳ ಧ್ವನಿಯಲ್ಲಿ ಬರುವ ಸಮಸ್ಯೆ ಏನು ಎಂಬತಕ್ಕಂಥದ್ದನ್ನು ಪರಿಹಾರ ಹುಡುಕೋದಕ್ಕೆ ಒಂದು ಸಮಯ ನನ್ನ ಸಿಕ್ಕಂಗಾಯಿತು. ಇದು ನನ್ನ ಅದೃಷ್ಟ ಅಂತ ಭಾವಿಸ್ತೀನಿ. ಒಳ್ಳೆಯದಾಗಲಿ. ಒಂದು ತಂತ್ರಸಾರವನ್ನು ಹೇಳ್ತೀನಿ, ಅದು ರೆಕಾರ್ಡ್ ಮಾಡ್ಕೊಳ್ಳಿ. ಎಲ್ಲರಿಗೂ ಅನ್ವಯಿಸುವಂತಹ ತಂತ್ರಸಾರ ನಿಮ್ಮ ಪ್ರಾಂತ್ಯದಲ್ಲಿ ವಿಳೆದೆಲೆ ಎಲ್ಲರಿಗೂ ಸಿಗುತ್ತೆ, ಏಲಕ್ಕಿ ಸಿಗುತ್ತೆ, ಕರಿಮೆಣಸು ಸಿಗುತ್ತೆ. ವಿಳೆದೆಲೆ, ಕರಿಮೆಣಸು, ಏಲಕ್ಕಿ ಈ ಮೂರನ್ನು ಸಹಿತ ಇದು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ. ಇಂತಹ ಲಕ್ಷ್ಮೀ ಸ್ವರೂಪದಲ್ಲಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಮನೆಯ ವಾಸ್ತುಗೃಹದಲ್ಲಿರ್ತಕ್ಕಂಥ ಸಂಕಟ ದೂರ ಆಗಲಿಕ್ಕೋಸ್ಕರ, ಕಷ್ಟ ದೂರ ಆಗಲಿಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿನಿತ್ಯ ಇದನ್ನು 18 ದಿವಸ ಮಾಡ್ತಕ್ಕಂಥದ್ದು. ಪ್ರತಿನಿತ್ಯ ಉತ್ತರಾಭಿಮುಖವಾಗಿ ಕೂತ್ಕೊಳ್ಬೇಕು. ನೀವು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಒಂದು ಪದ್ಮದ ರಂಗವಲ್ಲಿನ ಹಾಕಬೇಕು. ಪದ್ಮದ ರಂಗವಲ್ಲಿನ ಹಾಕಿ ರಂಗೋಲಿ ಮೇಲ್ಗಡೆ 3 ಚಿಟಿಗೆಯಷ್ಟು ಅಕ್ಕಿ, 3 ಚಿಟಿಗೆಯಷ್ಟು ಗೋಧಿ, 3 ಚಿಟಿಗೆಯಷ್ಟು ಅಕ್ಕಿ, 3 ಚಿಟಿಗೆಯಷ್ಟು ಗೋಧಿ ಮೇಲ್ಗಡೆ ವಿಳೆದೆಲೆ ತೊಟ್ಟರು ನಿಮ್ಮ ಕಡೆ ಇರಬೇಕು, ತುದಿ ಮುಂದೆ ಇರಬೇಕು. ಆ ತುದಿ ಮುಂದೆ ಇರುವಂತಹ ಕಾಲಕ್ಕೆ ನೋಡಿಕೊಂಡು ಮೇಲ್ಭಾಗದಲ್ಲಿ ಶ್ರೀಮ್ ಅಂತ ಬರೀರಿ. ಅದು ರಕ್ತಚಂದನದಲ್ಲೇ ಬರೀಬೇಕು. ರಕ್ತಚಂದನ ಅಥವಾ ಕೆಂಪು ಗಂಧ, ಅದರಲ್ಲಿ ಶ್ರೀಮ್ ಅಂತ ಬರೀಬೇಕು. ಮಧ್ಯದಲ್ಲಿ ಐಮ್ ಅಂತ ಬರೀಬೇಕು, ಅದು ಗಂಧದಲ್ಲಿ ಬರೀಬೇಕು. ಇನ್ನು ಭಸ್ಮದಲ್ಲಿ ಬರೀತಕ್ಕಂತಹದ್ದು ಗಮ್ ಅಂತ, ಅಂದರೆ ಗಮ್, ಐಮ್, ಶ್ರೀಮ್ ಈ 3 ಬೀಜಾಕ್ಷರಿ ಮಂತ್ರವನ್ನು ವಿಳೆದೆಲೆ ಮೇಲೆ ಬರೀಬೇಕು. ಅದರ ಮೇಲೆ 1 ಏಲಕ್ಕಿ, 2 ಕರಿಮೆಣಸನ್ನು ಇಟ್ಟು ಲಕ್ಷ್ಮಿಯ ಅಷ್ಟೋತ್ತರವನ್ನೇ ಮಾಡಿ. ನಿಮಗೆ ಗೊತ್ತಿರುವಂತಹ ಲಕ್ಷ್ಮಿಯ ಅಷ್ಟೋತ್ತರವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಮಾಡಿದ್ರೂ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗತ್ತೆ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗತ್ತೆ, ಕುಟುಂಬದಲ್ಲಿ ಒಂದು ಐಕ್ಯತೆ ಬರುತ್ತೆ, ಯಾವುದೇ ಸಮಸ್ಯೆಗಳಿಲ್ದಿರ ಅದಕ್ಕೊಂದು ಪರಿಹಾರ ಸಿಗುವಂಥ ಕಾಲ ಶೀಘ್ರವಾಗಿ ಸನ್ನಿಹಿತವಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ಕೊರಗಜ್ಜನ ನಾನು ಪ್ರಾರ್ಥನೆ ಮಾಡ್ತಾ, ಆದಷ್ಟು ಬೇಗ ಮತ್ತೊಮ್ಮೆ ಇದೇ ಕ್ಷೇತ್ರದಲ್ಲಿ ನಡೆಯುವಂಥ ಇನ್ನೊಂದು ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕೆ ನಾನು ಸನ್ನಿಹಿತನಾಗಿದ್ದೇನೆ. ಬೇಗ ಬರುವಂಥದ್ದಾಗಲಿ. ಹೇಳಮ್ಮ. ನನ್ನ ಮಗು ಒಂದುಂಟು, 13 ವರ್ಷ ಆಯಿತು, ಮಲಗಿದಲ್ಲಿ ಉಂಟು. 13 ವರ್ಷ ಆಯಿತು, ಮಲಗಿದಲ್ಲಿ ಉಂಟು. ಮೆದುಳು ಎಂತ ಇದೇ ಇಲ್ಲ. ಮತ್ತೆ ಮನೆಯಲ್ಲಿ ಎಲ್ಲದಕ್ಕೂ ತೊಂದರೆ ಇಲ್ಲ ನಮಗೆ. ಮಗು ಮಾತ್ರ ಮಲಗಿದಲ್ಲಿ ಉಂಟು. ಮತ್ತೆ ಮೊನ್ನೆ ಕಾರ್ತಿಕ ಮಾಸದಲ್ಲಿ 1 ತಿಂಗಳು ನಾನು ದೀಪ ಕೂಡ ಬೆಳಗಿಸಿದ್ದೇನೆ. ಸರಿಯಾಗಬೇಕು, ಮನೆಯವರೆಲ್ಲರೂ ಸರಿಯಾಗಬೇಕು ಅಂತ ಹೇಳಿ. ಆದ್ರೂ ಕೂಡ ಮನೆಯಲ್ಲಿ ಎಲ್ಲರೂ ತೊಂದರೆ ಇಲ್ಲ. ಹಾಗೂ ಮಗು ಇದು ಮಾತ್ರ ತೊಂದರೆ ನಂಗೆ. ಮಗು ತೊಂದರೆ. ಎಷ್ಟು ಜನ ಮಕ್ಕಳು ನಿಮಗೆ? 2 ಮಕ್ಕಳು. ಒಬ್ಬ ಮಗು ಮಾತ್ರ ಈ ತರ, ಇನ್ನೊಂದು ಚೆನ್ನಾಗಿದೆ. ಅವನು ಕಲ್ತಿದ್ದಾನೆ, ಫೇರ್ ಅಂಡ್ ಸೇಫ್ಟಿ ಮಾಡಿ 1 ವರ್ಷ ಆಯ್ತಷ್ಟೇ. ಜಾಬ್ ಸಿಗ್ಲಿಲ್ಲ ಅವನಿಗೆ, ಪ್ರಯತ್ನ ಮಾಡ್ತಾ ಇದ್ದಾನೆ. ಒಳ್ಳೇದಾಗ್ಲಿ. ಹೌದೌದು, ಒಳ್ಳೇದಾಗ್ಲಿ. ಈಗ 1 ಮಗು ಮಾತ್ರ ಮನೆಯಲ್ಲೇ ಇದೆ. ಹೌದೌದು, 1 ಮಗು ಮಾತ್ರ ಮಲಗಿದೆ. ಈಗ ಅತ್ತೆ ಇದ್ದಾರೆ ಮನೆಯಲ್ಲಿ, ತೊಂದರೆ ಇಲ್ಲ ಅವರು ಕೂಡ. ಫೋಟೋ ತೆಗೆದಿದ್ದೇನೆ ನಾನು. ಎಷ್ಟು ವರ್ಷ ಮಗುಗೆ? ಮಗು ಈಗ 13 ವರ್ಷ ಆಯ್ತು. 13 ವರ್ಷ ಆಯ್ತು. ನಿಮ್ಮ ಸಂಬಂಧದಲ್ಲಿ ಮದುವೆ ಆಗಿದ್ರಾ? ಅಲ್ಲ, ಹೊಸ ಸಂಬಂಧ? ಹೊಸ ಅಲ್ಲ, ಬೇರೆ, ದೂರ. ನಮ್ಮ ತಾಯಿ ಮನೆ ಪುತ್ತೂರಲ್ಲಿ, ಅವ್ರದ್ದು ಇಲ್ಲಿ ಬಂಟ್ವಾಳ. ಒಟ್ಟು ಅವ್ರು ನಿಮಗೆ ಸಂಬಂಧ ಇದ್ದಾರಾ? ಅಲ್ಲ, ಸಂಬಂಧ ಇಲ್ಲ. ಇಲ್ಲ. ಹಾಗಿದ್ಮೇಲೆ ನಿನಗೆ ಆಗೋ ಚಾನ್ಸ್ ಇಲ್ವಲ್ಲ. ಒಂದು ಕೆಲಸ ಮಾಡು, ನಿನ್ನ ಮಗು ಫೋಟೋ ತೆಗಿ. ಫೋಟೋ ತಂದಿದ್ದೇನೆ ಸರ್ ನಾನು. ಫೋಟೋ ಕೊಡು ಅಮ್ಮ. ನೀನು ತಂದಿರ್ತಕ್ಕಂಥ ಈ ಫೋಟೋನಲ್ಲಿ ನಾನು ಏನು ನೋಡಲಿ? ಇದು ಕಣ್ಣರೇಖೆ ಏನೂ ಕಾಣಿಸಲ್ಲ.
ಫೋಟೋ ಚೆನ್ನಾಗಿ ಕಾಣುವಂಥದ್ದು, ನಿನ್ನ ಮಗು ಕಣ್ಣರೇಖೆ ಚೆನ್ನಾಗಿ ಕಾಣುವಂಥದ್ದನ್ನು ಕಳಿಸ್ಕೊಡು. ಹಾ ಆಗ ನಾನು ಅದು ನೋಡಿ ತಿಳಿಸ್ತೀನಿ. ಆಯ್ತು. ಆಯ್ತಮ್ಮ, ಒಳ್ಳೇದಾಗಲಿ. ಏನಾಗಿದೆ ತಾಯಿ? ಮದುವೆಯಾಗಿ 5 ವರ್ಷ ಆದ್ರೂ ಸಹ ನೆಮ್ಮದಿಲ್ಲ. ಆ ಮನೆಯಲ್ಲಿ ಸಹ ನಾನಿಲ್ಲ. ಓಹೋ. 5 ವರ್ಷದಿಂದ ಇದೇ ಸನ್ನಿಧಿಗೆ ಬಂದು ಲೋಕೇಶ್ ಅವರ ಹತ್ರ ಆಶೀರ್ವಾದ ತಗೊಂಡು ಹೋಗ್ತಿದ್ದೇನೆ. ಏನೇ ಕೆಲಸ ಮಾಡಿದ್ರು ಕೊರಗಜ್ಜನವರ ಹತ್ರ ಆಶೀರ್ವಾದ ತಗೊಂಡು ಹೋಗ್ತಿದ್ದೇನೆ. ಅದಕ್ಕೋಸ್ಕರ ನಾನೀಗ ಫೈನಲ್ ಮೆಟ್ಲು ಏರಿದ್ದೀನಿ. ಏನಾಗುತ್ತೆ ಮುಂದೆ ಅಂತ ಸ್ವಲ್ಪ. ನಿನ್ನ ಭವಿಷ್ಯ ಚೆನ್ನಾಗಿದೆ. ನಿನ್ನ ಮುಂದಿನ ಬದುಕಿಗೆ ಒಳ್ಳೆ ಜೀವನ ಇದೆ, ಒಳ್ಳೆ ಬೆಳಕಿದೆ. ನೀನು ಆತರ ಪಡಬೇಡ, ದುಡುಕಬೇಡ, ಸ್ವಲ್ಪ ತಾಳ್ಮೆಯಿಂದ ಇರು. ನಿನ್ನ ತಾಳ್ಮೆಯಿಂದ ಇದ್ದಾಗಲೇ ನಿನಗೆ ಚೆನ್ನಾಗಿ ಅನುಕೂಲ ಆಗುವಂಥದ್ದು. ಏನು ಓದಿದ್ಯಮ್ಮ? ನಾನು 7th ತನಕ ಮಾತ್ರ ಓದಿದ್ದು, ಬಡತನದಲ್ಲಿ ಹುಟ್ಟಿ ಬೆಳೆದದ್ದು. ಚಿಂತೆ ಮಾಡಬೇಡ. ಆದರೆ ಒಂದು, ನೀನು ಬಹಳ ಅದೃಷ್ಟವಂತ ಇದೆಯಾ. ನಿನ್ನ ಕಣ್ಣರೇಖೆ ಆಗಲಿ, ನಿನ್ನ ಸ್ವರತರಂಗ ಆಗಲಿ, ನಿನ್ನ ಸ್ವರತರಂಗದ ಪ್ರಕಾರ ನಿನ್ನ ಜಾತಕದಲ್ಲಿ ಬುಧ ಮತ್ತು ಚಂದ್ರ ಇಬ್ಬರೂ ಚೆನ್ನಾಗಿದ್ದಾರೆ. ನೀನು ಬಹಳ ಅದೃಷ್ಟವಂತ ಇದೆಯಾ. ಆದರೆ ಈಗ ನಿನ್ನ ಕಷ್ಟ ಇದೆ. ನಿನ್ನ ಕಷ್ಟಕ್ಕೆ ಪರಿಹಾರ ಎಂಬತಕ್ಕಂಥದ್ದು ಬಹಳ ಸೂಕ್ಷ್ಮವಾಗೇ ಇದೆ. ಈ ಸುತ್ತಮುತ್ತ ಹರಿಯೋ ನೀರೆಲ್ಲರೂ ಇದೆಯಮ್ಮ. ಹರಿಯೋ ನೀರು ಅಂದರೆ ಈಗ ಸಮುದ್ರಕ್ಕೆ ಸೇರಬೇಕಾದ್ರೆ ನೀರು ಬಂದು ಸಮುದ್ರಕ್ಕೆ ಸೇರುತ್ತಲ್ಲ, ಅಂತ ಹರಿಯೋ ನೀರಿಗೆ ಪ್ರತಿದಿನ 11 ದಿನ ಅರಿಶಿನ, ಅಕ್ಕಿ ಹಿಟ್ಟು, ಉದ್ದಿನ ಹಿಟ್ಟು, ಅರಿಶಿನ, ಉದ್ದಿನ ಹಿಟ್ಟು, ಅಕ್ಕಿ ಹಿಟ್ಟು, ಇವು ಮೂರನ್ನು ಸಹಿತ ಮಿಶ್ರಣ ಮಾಡಿ ದಿನಕ್ಕೆ 54 ಉಂಡೆಗಳನ್ನಾಗಿ ತಯಾರು ಮಾಡು. 54 ಉಂಡೆಗಳನ್ನು ತಯಾರು ಮಾಡಿ ಅದನ್ನು ಹರಿಯೋ ನೀರಿಗೆ ಅವತ್ತೇ ಬಿಟ್ಬಿಡು. ಬಿಡಬೇಕಾದ್ರೆ ನಿನ್ನ ಕಷ್ಟ ಆದಷ್ಟು ಬೇಗ ದೂರ ಆಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡು. ನಿನ್ನ ಕಷ್ಟ ಖಂಡಿತ ದೂರ ಆಗುತ್ತೆ. ನೀನು ಭಯ ಪಡೋದಿಲ್ಲ. ನೋಡು, ಗಂಟೆನೂ ಹೊಡಿತು, ನಿನ್ನ ಅದೃಷ್ಟನೂ ಚೆನ್ನಾಗಿದೆ. ನೀನು ಧೈರ್ಯವಾಗಿರು, ನೀನು ಹ್ಯಾಪಿಯಾಗಿರು. ಒಳ್ಳೆಯದಾಗಲಿ. ಭಗವಂತನ ಪ್ರಾರ್ಥನೆ, ಶ್ರೀ ಕ್ಷೇತ್ರದ ಅಭಿವೃದ್ಧಿ, ಕ್ಷೇತ್ರದಲ್ಲಿ ನಿತ್ಯ ಅನ್ನದಾಸೋಹ, ಬರ್ತಕ್ಕಂತಹ ಭಕ್ತರ ಸಂಕಷ್ಟಗಳು ಬೇಗ ದೂರ ಆಗಲಿಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ನಡೀತಿರ್ತಕ್ಕಂತಹ ವಿಶೇಷವಾದಂತಹ ಪೂಜಾನುಷ್ಠಾನ ಇದೆಲ್ಲವೂ ಸಹಿತ ಸರ್ವರಿಗೂ ಸದಾಕಾಲ ಸಿಗಲಿಕ್ಕೆ ಶ್ರೀಮತಿ ಶ್ರೀ ಲೋಕೇಶ್ರವರು ಸದಾಕಾಲ ಪಣತೊಟ್ಟು ನಿಂತಿದ್ದಾರೆ. ಕೊರಗಜ್ಜನ ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿಯಾಗಲಿ. ಇಡೀ ರಾಜ್ಯ, ವಿಶ್ವ, ಪ್ರತಿ ಭಾಗಗಳಲ್ಲೂ ಸಹಿತ ಕೊರಗಜ್ಜನ ಭಕ್ತರು ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರಿಗೂ ಸಹಿತ ಒಳಿತಾಗಲಿ. ಮತ್ತೊಮ್ಮೆ ಮಗದೊಮ್ಮೆ ಆದಷ್ಟು ಬೇಗ ಕೊರಗಜ್ಜನ ಅನುಗ್ರಹ, ಕೊರಗಜ್ಜನ ವಿಶೇಷವಾಗಿರ್ತಕ್ಕಂಥ ಕೋಲವನ್ನು ದರ್ಶನ ಮಾಡುವಂಥ ಭಾಗ್ಯ ನಮಗೂ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡ್ತಿದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಇವತ್ತು ಪರಮ ಪವಿತ್ರವಾಗಿರ್ತಕ್ಕಂತಹ ಒಂದು ಪುಣ್ಯಕ್ಷೇತ್ರ ಮಂಗಳೂರು ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬನ್ಮನ ಕ್ಷೇತ್ರ, ಸಮುದ್ರ ಕಡಲ ತೀರ, ಇದೆಲ್ಲವೂ ಸಹಿತ ನೋಡಲಿಕ್ಕೆ ಆನಂದ. ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ತುಂಬ ದಿನಗಳ ಒಂದು ಬಯಕೆ ನನಗೂ ಇತ್ತು. ಈ ಭಾಗದಲ್ಲಿ ಕೊರಗಜ್ಜನ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಆಸ್ಥಾನಗಳಲ್ಲಿ ನಡೆಯುವಂಥ ಅನುಷ್ಠಾನವನ್ನು ನೋಡಬೇಕು. ಕೊರಗಜ್ಜನ ಆ ಒಂದು ವಿಶೇಷವಾಗಿರ್ತಕ್ಕಂತಹ ಅವತಾರ ಹೇಗಿದೆ, ಕೊರಗಜ್ಜ ಭಕ್ತರನ್ನ ಹೇಗೆ ಹರಿಸ್ತಿದ್ದಾನೆ, ಜೊತೆಗೆ ಕೊರಗಜ್ಜನ ಸಾನ್ನಿಧ್ಯದಲ್ಲಿ ಬೇಡಿದ ವರಗಳನ್ನು ಶೀಘ್ರವಾಗಿ ಕೊಡ್ತಾನೆ ಕೊರಗಜ್ಜ ಅಂತ ನಾನು ಕೇಳ್ಪಟ್ಟಿದ್ದೆ. ಹಾಗೆ ಕಳೆದ ಬಾರಿ ಸಹಿತ ಒಂದು ಕೊರಗಜ್ಜನ ಆಸ್ಥಾನಕ್ಕೆ ನಾನು ಬಂದಿದ್ದುಂಟು. ಹಾಗೆ ಈಗ ಮತ್ತೊಮ್ಮೆ ಕೊರಗಜ್ಜನ ಆಸ್ಥಾನಕ್ಕೆ ಬಂದಿದ್ದೇನೆ. ಕೊರಗಜ್ಜನ ಈ ಒಂದು ಕೊರಗಜ್ಜನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನ, ಕೊರಗಜ್ಜನ ಮಂದಿರ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಆಸ್ಥಾನ ನೋಡಲಿಕ್ಕೆ ಪುಟ್ಟದಾದರೂ ಇಲ್ಲಿನ ಕೀರ್ತಿ, ಇಲ್ಲಿನ ಮಹಿಮೆ ಸಾಕಷ್ಟು ವಿಶೇಷ. ಯಾಕೆಂದರೆ ಕೊರಗಜ್ಜನಿಗೆ ಬೇಕಾಗಿರುವ ಪದಾರ್ಥ ಒಂದು ಚಕ್ಲಿ ನೈವೇದ್ಯ ಕೊಡ್ತಕ್ಕಂಥದ್ದು, ಇನ್ನೊಂದು ಬೀಡ, ಅದು ಬಿಳೆದೆಲೆ ಅಡಿಕೆ ಅಂತ ಹೇಳ್ತಾರೆ. ಎಲೆ ಅಡಿಕೆ ಕೊಟ್ಟು ಒಂದು ಚಕ್ಲಿ ಕೊಟ್ಟುಬಿಟ್ರೆ ಭಗವಂತ ನೀವು ಕೇಳಿದ್ದನ್ನೇ ಕೊಡ್ತಾನೆ. ಕೊರಗಜ್ಜ ಅಂದರೆ ಅಜ್ಜ, ತಾತ ಇಲ್ಲಿ ಆತ ಇರ್ತಕ್ಕಂಥದ್ದು
ಇತ್ತೀಚಿನ ದಿನಗಳಲ್ಲಿ ತುಳುನಾಡಲ್ಲಿ ತುಳು ಭಾಷೆಯಲ್ಲಿ ಬಂದಂತಹ ಒಂದು ಕೀರ್ತನೆ ಅಂತೂ ಜಗತ್ ಪ್ರಸಿದ್ಧಿ ಆಯಿತು. ಹೇಗೆ ಅಂದರೆ, ಒಬ್ಬ ಬಾಲ ಅಂದರೆ ಚಿಕ್ಕದಾದಂತಹ ಒಬ್ಬ ಒಟು ಅಥವಾ ಚಿಕ್ಕ ಹುಡುಗ, ಆ ಚಿಕ್ಕ ಹುಡುಗ ಆತ ಒಬ್ಬ ಅಂಗವಿಕಲ, ಅವನ ಸ್ವರನೇ ಇರಲಿಲ್ಲ, ಅವನಿಗೆ ಮಾತೇ ಇಲ್ವಂತೆ. ಅಂತಹ ಅವನಿಗೆ ಮಾತು ಕೊಟ್ಟು ಅವನ ಸ್ವರದಲ್ಲಿ ವಿಶೇಷವಾದಂತಹ ಕೀರ್ತನೆ ಬರುವಂಥ ರೀತಿ ಮಾಡಿದ್ರಲ್ಲ, ಕೊರಗಜ್ಜನ ಮಹಿಮೆ ಇನ್ನೆಂಥ ಪವಾಡ. ಅಷ್ಟೇ ಅಲ್ಲ, ಈ ಸುತ್ತಮುತ್ತ ಭಾಗದ ಸಾಕಷ್ಟು ಜನ ತಮ್ಮ ತಮ್ಮ ಭೂಮಿಗಳಲ್ಲಿ ರಕ್ಷಣೆಗಾಗಿ ಕೊರಗಜ್ಜನಲ್ಲಿ ಮೊರೆ ಹೋಗ್ತಾರೆ. ಭೂಮಿ ಬೆಳೆ ಚೆನ್ನಾಗಿ ಬರಬೇಕಾದ್ರೆ, ಸಮುದ್ರದ ಬೆಳೆ ಚೆನ್ನಾಗಿ ಸಿಗಬೇಕಾದ್ರೆ, ಅಥವಾ ತಮಗಿರ್ತಕ್ಕಂಥ ಕಷ್ಟಗಳು, ಆರೋಗ್ಯ ಎಲ್ಲ ವಿಚಾರದಲ್ಲೂ ಸಹಿತ ಕೊರಗಜ್ಜನ ಅಂಗಲಾಚಿ ಬೇಡುವಂಥದ್ದು, ಕೊರಗಜ್ಜನ ಬೇಡುವಂತಹ ರೀತಿ, ಕೊರಗಜ್ಜನ ಬೇಡಿದ ಮರುಕ್ಷಣ ಸಿಗುವಂತಹ ಆನಂದ ಇದೆಯಲ್ಲ, ಅದು ಆ ಪ್ರತಿಯೊಬ್ಬರ ಮಕ್ಕಳಲ್ಲೂ ನೋಡಿದಾಗ ಅದರ ಆನಂದವೇ ಬೇರೆ. ಅಂತಹ ಒಂದು ಆಸ್ಥಾನಕ್ಕೆ ಇವತ್ತು ನಾನು ಬಂದಿದ್ದೇನೆ. ಕೊರಗಜ್ಜನಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಕೊರಗಜ್ಜನ ಹತ್ರ ಪ್ರಾರ್ಥನೆ ಮಾಡ್ತಿದ್ದೇನೆ. ತಾವು ಸಹಿತ ಶ್ರದ್ಧೆಯಿಂದ ಭಕ್ತಿಯಿಂದ ಕೊರಗಜ್ಜನ ಪ್ರಾರ್ಥನೆ ಮಾಡೋಣ. ಕಲಿಯುಗದಲ್ಲಿ ಒಂದೊಂದು ಅವತಾರ ಪುರುಷರು ಒಂದೊಂದು ಕಾಲದಲ್ಲಿ ಒಂದೊಂದು ಭಾಗಗಳಲ್ಲಿ ಉದಯೋನ್ಮುಖರಾಗ್ತಿರ್ತಾರೆ. ಮಂತ್ರಾಲಯದ ಪ್ರಭುಗಳು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು, ಹಾಗೆ ಮಂಗಳೂರು ಈ ಭಾಗದಲ್ಲಿ ನೋಡಿದ್ರೆ ಕೊರಗಜ್ಜನ ಆಸ್ಥಾನ. ಒಟ್ಟಾರೆ ಹೇಳಬೇಕಂದ್ರೆ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಕಾಲಕ್ಕೂ ಸಹಿತ ಧರ್ಮ ಉಳಿವಿಕೆಗಾಗಿ ಒಬ್ಬೊಬ್ಬ ಯತಿಗಳು, ಗುರುಗಳು, ಅವಧೂತರು ಉದಯೋನ್ಮುಖರಾಗ್ತಿರ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ತಾವೆಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ. ವೀಕ್ಷಕರೇ, ಇದುವರೆಗೆ ನಾವು ಶ್ರೀಮಂತ್ರ ದೇವತೆ ಕೊರಗಜ್ಜ ಕ್ಷೇತ್ರ ಕೈತ್ರೋಡಿಯಲ್ಲಿ ನಡೆದಂತಹ ವಿಶೇಷ ಕಾರ್ಯಕ್ರಮ ಹೇಗಿತ್ತು ಅಂತ ನೋಡಿದ್ದಾಯಿತು. ಇನ್ನು ಈಗ ನಾವು ನೋಡುವಂಥದ್ದು ಬೆಂಗಳೂರಿನ ವಿವಿಧೆಡೆ ಡಾ ಮಹರ್ಷಿ ಆನಂದ್ ಗುರೂಜಿ ಅವರು ಪಾಲ್ಗೊಂಡಿದ್ದಂತಹ ವಿಶೇಷ ಕಾರ್ಯಕ್ರಮದ ದೃಶ್ಯಗಳನ್ನು. ಅದರಲ್ಲಿ ಮೊದಲನೇದಾಗಿ ನಾವೀಗ ನೋಡುವಂಥದ್ದು ಇತ್ತೀಚೆಗಷ್ಟೇ ಚಾಮರಾಜಪೇಟೆಯಲ್ಲಿರುವಂತಹ ಕರ್ನಾಟಕ ರಾಜ್ಯ ಚಲನಚಿತ್ರ ಕಲಾವಿದರ ಸಂಘ ಭವನದಲ್ಲಿ ಕರ್ನಾಟಕ ರಾಜ್ಯ ನೇಕಾರರ ಸಮುದಾಯದ ಒಕ್ಕೂಟ ಏರ್ಪಡಿಸಿದ್ದಂತಹ ಕಲಾ ನೇಕಾರ ಸಾಧಕರಿಗೆ ಪ್ರಶಸ್ತಿ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಡಾ ಮಹರ್ಷಿ ಆನಂದ್ ಗುರೂಜಿ ಅವರು ಕೂಡ ಪಾಲ್ಗೊಂಡಿದ್ದರು. ಕಾರ್ಯಕ್ರಮ ಹೇಗಿತ್ತು ನೋಡ್ಕೊಂಡು ಬರೋಣ.
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗುರುಗಳಿಗೂ ಸಹಿತ ನಮಸ್ಕರಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಲಾ ತಪಸ್ವಿಗಳು, ಸಂಗೀತದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿಕೊಂಡಿರ್ತಕ್ಕಂಥ, ಸಂಗೀತಕ್ಕೆ ತಲೆ ಬಗ್ಗಿಸದಿರತಕ್ಕಂಥ ವ್ಯಕ್ತಿಗಳೇ ಇಲ್ಲ. ಸಂಗೀತ ಎಂಬತಕ್ಕಂಥದ್ದು ಅಷ್ಟು ವಿಶೇಷತೆ ಇರತಕ್ಕಂತಹದ್ದು. ಅಂತಹ ಸಂಗೀತಕ್ಕೆ ಸಂಯೋಜನೆ ಮಾಡುವಂತಹ ಶಕ್ತಿ ಉಳ್ಳಂತಹ ಮೇರು ಪರ್ವತದಂತಿರತಕ್ಕಂತಹ ಹಂಸಲೇಖರವರಿಗೂ ಹಾಗೂ ಗುರುರಾಜ್ ಹೊಸಕೋಟೆಯವರಿಗೂ, ಕೊಂಡಯ್ಯನವರು ಹಾಗೂ ಈ ಒಂದು ವಿಶೇಷವಾಗಿ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯದ ಒಕ್ಕೂಟ ಕಲಾ ನೇಕಾರ ಎಂಬತಕ್ಕಂತಹ ಈ ಒಂದು ವಿಶೇಷವಾದಂತಹ ಶೀರ್ಷಿಕೆಯಲ್ಲಿ ಲಕ್ಷ್ಮೀನಾರಾಯಣರವರು ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ಒಂದು ಒಳ್ಳೆ ಮನಸ್ಸಿನಲ್ಲಿ ಎಲ್ಲ ಕಲಾವಿದರನ್ನು ಒಗ್ಗೂಡಿಸಿಕೊಂಡು ಕಲಾವಿದರಿಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಗೌರವವನ್ನು ಸಲ್ಲಿಸುವಂತಹ ನಿಟ್ಟಿನಲ್ಲಿ ಅವರು ತೆಗೆದುಕೊಂಡಿರ್ತಕ್ಕಂಥ ಈ ನಿಲುವು ಬಹಳ ವಿಶೇಷ. ಹಾಗೆ ಸಮುದಾಯದಲ್ಲಿ ಇಲ್ದಿದ್ರೂ ಆನಂದ್ ಗುರೂಜಿಯವರಿಗೆ ಭಾರತೀಯರಲ್ಲಿ ನಾವೆಲ್ಲರೂ ಒಂದು ಎಂಬತಕ್ಕಂತಹ ಆ ಒಂದು ಧ್ವನಿಯಿಂದ ನಾನು ನಿಮ್ಮ ವೇದಿಕೆಯಲ್ಲಿದ್ದೇನೆ. ಹಾಕುವ ಪ್ರತಿ ಹೆಜ್ಜೆ ಸಮುದಾಯದ್ದೇ ಆಗೋಗ್ಬಿಟ್ರೆ ಭಾರತದಲ್ಲಿ ನಾವೆಲ್ಲ ಬೇರೆ ಬೇರೆ ಆಗೋಗ್ಬಿಡ್ತೇವೆ. ನಾವೆಲ್ಲ ಭಾರತೀಯರು ಒಂದು. ಹಾಗಾಗಿ ಭಾರತೀಯ ಹಿಂದೂ ಸನಾತನ ಧರ್ಮ ಸಂರಕ್ಷಣೆ, ಧರ್ಮ ರಕ್ಷಣೆಗಾಗಿ ಯಾರೇ ಪಣ ತೊಟ್ಟು ನಿಂತರೂ ಅವೆಲ್ಲ ನಮ್ಮ ಸಮುದಾಯನೇ. ಇನ್ನು ಇವತ್ತಿನ ಈ ಕಾರ್ಯಕ್ರಮ ಕಲಾವಿದರನ್ನ, ಕಲೆಯನ್ನು ಪ್ರೋತ್ಸಾಹಿಸ್ತಕ್ಕಂತಹದ್ದು, ತಾಯಿ ಶಾರದೆಯ ಅನುಗ್ರಹವನ್ನು ಪಡೆದು ಯಾರು ತನ್ನಲ್ಲಿರ್ತಕ್ಕಂಥ ಕಲಾ ಸರಸ್ವತಿಯನ್ನ ಹೊರಸುಮ್ಮಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯಿಂದ ಮುಂದೆ ಬರ್ತಕ್ಕಂತಹ ಯುವ ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹ ಕೊಡಲಿಕ್ಕೋಸ್ಕರ ಇಲ್ಲಿರ್ತಕ್ಕಂತಹ ಕಲಾವಿದರನ್ನ ಗೌರವಿಸುತ್ತಿದ್ದಾರೆ ಎಂಬತಕ್ಕಂಥದ್ದು ನನ್ನ ಆತ್ಮತೃಪ್ತಿ. ಅದಕ್ಕಾಗಿ ಈ ಸುಂದರವಾದಂತಹ ವೇದಿಕೆಯಲ್ಲಿರ್ತಕ್ಕಂತಹ ಗುರು ಹಿರಿಯರಿಗೂ ಹಾಗೂ ಕಲಾ ತಪಸ್ವಿಗಳಿಗೂ, ಇವತ್ತಿನ ಸನ್ಮಾನಿತರಿಗೂ ಹಾಗೂ ಎಲ್ಲ ಸಾಕಷ್ಟು ಜನ ಇಲ್ಲಿನ ಕಲಾವಿದರ ಅಭಿಮಾನಿಗಳಾಗಿ ಬಂದಿರತಕ್ಕಂತಹ ಸಾಕಷ್ಟು ಜನ ಎಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ಕರ್ನಾಟಕ ಬೋವಿ ಸಮಾಜ ಸೇವಾ ಸಂಘದ ವತಿಯಿಂದ ಇವತ್ತು ಸಂಜೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸರ್ವ ಧರ್ಮಗಳ ಗುರುವಂದನಾ ಕಾರ್ಯಕ್ರಮ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಸಂಜೆ 5 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸ್ಥಳ ಸುಜನಾ ಕಾನ್ವೆಂಟ್ ಗ್ರೌಂಡ್, ಚಂದನಾ ಥಿಯೇಟರ್ ಹತ್ತಿರ, ಸಿಂಗಾಪುರ ಕಾವೇರಿ ಸರ್ಕಲ್, ಬೆಂಗಳೂರು. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಖಂಡಿತವಾಗಿಯೂ ಭಾಗವಹಿಸಬಹುದು. ಆದರೆ ಭಾಗವಹಿಸುವಂತವರು ಒಂದಿಷ್ಟು ಅಂಶಗಳನ್ನು ಗಮನದಲ್ಲಿಟ್ಕೊಳ್ಳಿ. ಈಗ ಪ್ರಸ್ತುತ ಕೋವಿಡ್ ಪರಿಸ್ಥಿತಿ ಇರೋದ್ರಿಂದ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರವನ್ನ ಕಾಪಾಡಬೇಕು, ಸ್ಯಾನಿಟೈಸರ್ನ ಇಟ್ಕೊಂಡಿರಬೇಕು. ಜೊತೆಗೆ ನೀವು ಚಿಕ್ಕ ಮಕ್ಕಳನ್ನ, ವೃದ್ಧರನ್ನ ಕರ್ಕೊಂಡ್ ಬರ್ತೀರಿ ಅಂತ ಹೇಳಿದ್ರೆ ಅವರ ಬಗ್ಗೆ ವಿಶೇಷವಾದಂತಹ ಗಮನ ಇರಲಿ, ಕಾಳಜಿ ಇರಲಿ. ಬೆಲೆ ಬಾಳುವಂತಹ ವಸ್ತುಗಳನ್ನ ತರಬೇಡಿ ಮತ್ತು ಧರಿಸಲೂಬೇಡಿ. ಇದಿಷ್ಟು ಅಂಶಗಳನ್ನ ಗಮನದಲ್ಲಿಟ್ಕೊಳ್ಳಿ. ಕಾರ್ಯಕ್ರಮದಲ್ಲಿ ಖಂಡಿತವಾಗಿಯೂ ಭಾಗವಹಿಸಿ. ವೀಕ್ಷಕರೇ, ಇತ್ತೀಚೆಗಷ್ಟೇ ಮಾಗಡಿ ರಸ್ತೆಯಲ್ಲಿ ಜಯ ಕರ್ನಾಟಕ ಸಂಘದ ವತಿಯಿಂದ ಅಚಿಂತ್ಯ ಚೈತನ್ಯ ವಾರ್ಷಿಕ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರನ್ನ ವಿಶೇಷ ಅತಿಥಿಗಳನ್ನಾಗಿ ಆಹ್ವಾನಿಸಲಾಗಿತ್ತು. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಕೂಡ ಭಾಗವಹಿಸಿದ್ರು. ಅಚಿಂತ್ಯ ಚೈತನ್ಯ ವಾರ್ಷಿಕ ಸಮಾರಂಭ ಕಾರ್ಯಕ್ರಮ ಹೇಗಿತ್ತು ನೋಡ್ಕೊಂಡು ಬರೋಣ. ದೇಶ 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 ನನ್ನದು, ದೇಶ 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 ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ದೇಶ 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 ನನ್ನದು, ದೇಶ 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 ನನ್ನದು. ಹರಿಹರಿಯುವ ನೀರ ಕಣ, ಮೇಲ್ನಗುವ ಬಾನಂಗಣ, ಹಸಿರಾಗಿಹ ಮಣ್ಣ ಕಣ, ಹಾರಾಡುವ ಹಕ್ಕಿಗಣ,
ದೇಶ 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 ನನ್ನದು, ದೇಶ 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 ನನ್ನದು. ನಗೆ ಚೆಲ್ಲುವ ಮಲ್ಲಿಗೆಯ ಹೂದಳವು ನನ್ನದು, ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿ ಹಕಾಳ ಹೊಳೆ. ನಗೆ ಚೆಲ್ಲುವ ಮಲ್ಲಿಗೆಯ ಹೂದಳವು ನನ್ನದು, ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿ ಹಕಾಳ ಹೊಳೆ. ಬೆಳೆದು ನಿಂತವನ ಸಿರಿಯು ಕಂಗೊಳಿಪ ಬೃಂದಾವನ, ಎಲ್ಲ ನನ್ನದು ಎಲ್ಲ ನನ್ನದು. ಹಚ್ಚಿರುವ ದೀಪ ಜಗತ್ತಿನ ಬೆಳಕನ್ನು ಕೊಡಲಿಕ್ಕಾಗಿ, ಹಾಗೆ ನೊಂದ ಮನಸ್ಸುಗಳಿಗೆ ನ್ಯಾಯ, ನೀತಿ, ಧರ್ಮ, ಈ ಭೂಮಿ, ಜಲ, ಧ್ವನಿಯ ಕನ್ನಡದ ನುಡಿಗಾಗಿ ಸದಾಕಾಲ ಮುಂಚೂಣಿಯಲ್ಲಿದ್ದು ತಮ್ಮ ಕಾರ್ಯವನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಿರತಕ್ಕಂತಹ ಜಯ ಕರ್ನಾಟಕದ ಧ್ವನಿ, ನನಗೂ ಜಯ ಕರ್ನಾಟಕಕ್ಕೂ ತುಂಬ ಹತ್ತಿರದ ಸಂಬಂಧ ಇದೆ. ಇವತ್ತು ಜೈ ಕರ್ನಾಟಕದ ಬಗ್ಗೆ ತಾವೆಲ್ಲರೂ ಇಷ್ಟು ಜನ ಇಲ್ಲಿದ್ದೀರಿ. ಅಂದು ಜೈ ಕರ್ನಾಟಕವನ್ನು, ಜಯ ಕರ್ನಾಟಕದ ಆ ಧ್ವಜವನ್ನು ಆನೆ ಮೇಲೆ ಮೆರವಣಿಗೆ ಮಾಡಿ ತಂದವನು ನಾನು. ಪ್ರಾರಂಭದಲ್ಲಿ ಸಂಸ್ಥಾಪಕರಾದಂತಹ ಮುತ್ತಪ್ಪರಾಯರವರು ಜೈ ಕರ್ನಾಟಕದ ಆ ಉದ್ಘಾಟನಾ ಕಾಲದಲ್ಲಿ ಆನೆ ಮೇಲೆ ಅಂಬಾರಿ ಉತ್ಸವವನ್ನು ಮಾಡಿ ತಾಯಿ ಕನ್ನಡಾಂಬೆಯನ್ನು ಆರಾಧನೆ ಮಾಡಿ ಕನ್ನಡದ ನಾಡು, ನುಡಿ, ಜಲ ಇದಕ್ಕೆ ಸದಾಕಾಲ ಪಣತೊಟ್ಟು ನಿಲ್ಲಬೇಕು ಎಂಬತಕ್ಕಂಥ ಹಠ ಸ್ವಭಾವದಿಂದ ಧ್ವಜವನ್ನು ಆನೆ ಮೇಲೆ ಮೆರವಣಿಗೆ ತಂದ್ವಿ ನಾವು. ಅದಾದ ನಂತರ ಮತ್ತೊಮ್ಮೆ ಬನ್ನೇರುಘಟ್ಟದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾನು ಮತ್ತು ಮುತ್ತಪ್ಪರೆಯವರು ಜೊತೆಯಲ್ಲಿ ಕೂತ್ಕೊಂಡ್ವಿ. ಹಾಗೂ ಹೇಳಿದ್ರು, ಸಂಸ್ಕೃತಿಯನ್ನು ಬಿಂಬಿಸುವಂತಹದ್ದು, ಧರ್ಮ ಕಟ್ಟುವಂತಹದ್ದು. ಇವತ್ತು ಮನೆ ಹೆಣ್ಣು ಮಕ್ಕಳು ಸುಸಜ್ಜಿತವಾದಂಥ ಒಂದು ಕುಟುಂಬದಲ್ಲಿದ್ದು ನಗುಮುಖದಿಂದ ಇರಬೇಕಾದ್ರೆ ಧರ್ಮ ಸೂಕ್ಷ್ಮಗಳನ್ನು ಬಹಳ ಚೆನ್ನಾಗಿ ಬೋಧನೆ ಮಾಡ್ತೀರಾ ಅಂತ ಇದೇ ಥರ ಪಕ್ಕದಲ್ಲಿ ಕೂತು ಮಾತಾಡಿದ್ರು. ನಾನು 4-5 ಬಾರಿ ಅವ್ರನ್ನ ನೇರ ಸಂಪರ್ಕ ಫೋನಲ್ಲೂ ಮಾತಾಡಿದ್ದೇನೆ. ಯಾಕೆಂದರೆ ಆಧ್ಯಾತ್ಮಿಕವಾಗೂ ಸಹಿತ ಬಹಳಷ್ಟು ಒಳನಾಡಿಗಳನ್ನು ನಮ್ಮೊಂದಿಗೆ ಇಟ್ಕೊಂಡಿದ್ರು ಅವರು. ಹಾಗೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬ್ರಹ್ಮರಥೋತ್ಸವಕ್ಕೆ ಬೇಕಾಗಿರ್ತಕ್ಕಂಥ ರಥವನ್ನು ಅಲ್ಲಿಗೆ ಕಾಣಿಕೆಯ ರೂಪದಲ್ಲಿ ಕೊಟ್ಟಂತಹ ಅವರು. ಆಧ್ಯಾತ್ಮಿಕತೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಇದೆಲ್ಲವನ್ನು ಸಹಿತ ಒಗ್ಗೂಡಿಸಿಕೊಂಡಿದ್ದಂತಹ ಒಂದು ಗುಣ ಮುತ್ತಪ್ಪರಾಯರವ್ರದ್ದು. ಮುತ್ತಪ್ಪರಾಯರ ಬಗ್ಗೆ ಒಂದಷ್ಟು ಜನ ಒಂದಷ್ಟು ತರಹ ಮಾತಾಡೋರಿದ್ದರು. ಆಗಲೇ ಆತ್ಮೀಯರು ಹೇಳ್ತಿದ್ರು, ಅಂಗೈಯಲ್ಲಿ ಪಕ್ಷಿ ಇಟ್ಕೊಂಡು ಅದನ್ನು ಆನಂದ್ ಗುರುಜಿಯವರ ಮೇಲೆ ಕಲ್ಪನೆ ಕಟ್ಟಾಗ ನನಗೆ ಅನ್ನಿಸ್ತಾ ಇತ್ತು, ಮುತ್ತಪ್ಪರಾಯರವರ ಜೊತೆ ಒಡನಾಡಿ ಇದ್ದಿದ್ರಿಂದ, ಬಹುಶಃ ಎಲ್ಲೋ ಆ ಬ್ಲಡ್ ಅಂಶ ಇದ್ದಿದ್ರಿಂದ ಹಾಕುವ ಮಾತಾಡುವ ಪ್ರತಿ ಮಾತಲ್ಲೂ ಸಹಿತ ಸುಮ್ಮನೆ ಕೂತಿರೋ ಆನಂದ್ ಗುರುಜಿನೂ ಕರ್ಕೊಳ್ತಾ ಇದ್ದಾರಲ್ಲ ಇವರು ಅಂತ. ಆದರೆ ಕಡೆ ಗೊತ್ತಾಯಿತು ಆ ಪಕ್ಷಿ ಎಷ್ಟು ಪ್ರಾಣ ನೋವು ತಂತಿರುತ್ತೆ. ಆ ಪಕ್ಷಿಯ ಮನಸ್ಸು ಮೃದುವಾಗಿ ಒಳಗಡೆ ಮಿಲ್ಮಿಲ ಒದ್ದಾಡ್ತಾ ಇರತ್ತೆ. ಕಾರಣ ಯಾವ ಕಾಲಕ್ಕೆ ಏನು ಹೇಳ್ತಾರೋ ಅದನ್ನು ಹಾರಿಸ್ತಾರೋ ಕುತ್ತಿಗೆ ಇಸುಕ್ತಾರೋ. ನಾನು ಯಕ್ಷ ಪ್ರಶ್ನೆ ನನಗೂ ಆಗಿತ್ತು. ಅಂದರೆ ಈ ಸಂಘಟನೆ ಪ್ರತಿಯೊಬ್ಬರಿಗೂ ಪ್ರಾಣವನ್ನು ಕೊಡ್ತಕ್ಕಂತಹದ್ದು, ಪ್ರತಿಯೊಬ್ಬರಲ್ಲೂ ಬಾಂಧವ್ಯವನ್ನು ಬೆಳೆಸ್ತಕ್ಕಂತಹದ್ದು. ಇಲ್ಲಿ ಜಾತಿ ಮತ ಭೇದವಿಲ್ಲ, ಯಾರಲ್ಲೂ ತಾರತಮ್ಯ ಇಲ್ಲ, ನೀನು ಮೇಲೂ ನಾನು ಕೀಳು ಎಂಬತಕ್ಕಂಥ ಧ್ವನಿ ಇಲ್ಲ. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಒಂದು ಬೃಹತ್ ಮಟ್ಟದ ರಥದಲ್ಲಿ ನಡ್ಕೊಂಡು ಹೋಗುವಂಥದ್ದು ಮುತ್ತಪ್ಪರಾಯರವರ ಗುಣ ಆಗಿತ್ತು. ಆ ಗುಣಕ್ಕೆ ಸಾಕ್ಷಿ ಎಂಬಂತೆ ಇವತ್ತು ತಾವೆಲ್ಲರೂ ಸಹಿತ ಇಷ್ಟು ಜನ ಬಂದಿದ್ದೀರಿ. ಈ ಭಾಗದಲ್ಲಿ ಸಾಕಷ್ಟು ಜನ ತಾಯಂದ್ರು, ಹೆಣ್ಣು ಮಕ್ಕಳು, ಈ ಭಾಗದಲ್ಲಿ ಸಾಕಷ್ಟು ಜನ ಅಣ್ಣ ತಮ್ಮಂದರು, ಜೊತೆಗೆ ಎಲ್ಲ ಭಾಗಗಳಿಂದನೂ ಇವತ್ತಿನ ದಿವಸದ ಕಾರ್ಯಕ್ರಮ ಅಂತೂ ನನಗೆ ಬಹಳ ಸಂತೋಷ ತಂದಿರತಕ್ಕಂಥದ್ದು. ಅಂದು ಆನೆ ಮೇಲೆ ಬಂದು ಧ್ವಜವನ್ನು ಹಾರಿಸಿ ಅಂದಿನಿಂದ ಪ್ರಾರಂಭವಾದಂಥದ್ದು ಇಲ್ಲಿವರೆಗೂ ನಿರಂತರವಾದಂಥ ಪತಾಕೆ ಹಾರಿಸ್ತಿರ್ತಕ್ಕಂಥದ್ದು ಒಂದು ಸಂತೋಷ. ಆದರೆ ಈಗ ಮುತ್ತಪ್ಪರಾಯರವರ ಆತ್ಮ ಎಲ್ಲೂ ಹೋಗಿಲ್ಲ, ನಮ್ಮಗಳ ಮಧ್ಯದಲ್ಲಿದ್ದು ಇವತ್ತಿನ ದಿವಸ ಜಗದೀಶ್ ರಾಜ್ಯಾಧ್ಯಕ್ಷರಾಗಿ ಇನ್ನು ಮುಂಬರ್ತಕ್ಕಂಥ ದಿನದಲ್ಲಿ ಬಹುಶಃ ಮುತ್ತಪ್ಪರಾಯರವರೇ ಅವರ ಆ ಕಿರುಬೆರಳನ್ನು ಜಗದೀಶಕ್ಕೆ ಕೊಟ್ಟು ನಡೆಸ್ತಾ ಇದ್ದಾರೆ.
ಇನ್ನು ಮುಂಬರತಕ್ಕಂಥ ದಿನದಲ್ಲಿ ಜಗದೀಶ್ ಮಾರ್ಗದರ್ಶನದೊಂದಿಗೆ ಈ ಜೈ ಕರ್ನಾಟಕದ ಸಂಘಟನೆ ನಿರಂತರವಾಗಿ ರಾರಾಜಿಸುವಂತದ್ದಾಗಬೇಕು. ಧರ್ಮ ಪತಾಕೆ ಹಾರಬೇಕು. ಈ ಧ್ವಜಕ್ಕೆ ನೀವು ಮೈಮೇಲಿರ್ತಕ್ಕಂಥ ಆ ಒಂದು ಜೈ ಕರ್ನಾಟಕದ ಆ ಧ್ವಜ ಏನಿದೆ, ಆ ಒಂದು ವಿಶೇಷವಾಗಿರ್ತಕ್ಕಂಥ ಕೀರ್ತಿ ಅದು ಇನ್ನಷ್ಟು ಮೆರಿಬೇಕು. ಇಡೀ ರಾಜ್ಯವಷ್ಟೇ ಅಲ್ಲ, ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ ಜೈ ಕರ್ನಾಟಕ ಸುದ್ದಿ ಮಾಡಬೇಕು. ಸದಾಕಾಲ ಪಣತೊಟ್ಟು ನಿಂತಿರ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿ ದೇವರುಗಳು, ಜೈ ಕರ್ನಾಟಕ ಸಂಘದ ಸಂಘಟಕರು, ಎಲ್ಲ ಕಾರ್ಯಕಾರಿ ಸಮಿತಿಗಳಿರ್ತಕ್ಕಂಥವರು ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಜಿಲ್ಲಾ ಘಟಕದವರಿರ್ತಕ್ಕಂತಹ ಎಲ್ಲ ಅಧ್ಯಕ್ಷರು ಎಲ್ಲರಿಗೂ ಸಹಿತ, ಅದರಲ್ಲೂ ಈ ಬಾರಿ ಗ್ರಾಮ ಪಂಚಾಯಿತಿಯಲ್ಲೂ ಸಹಿತ ನೂತನ ಸದಸ್ಯರುಗಳು ಸಹಿತ ಸಾಕಷ್ಟು ಜನ ಜೈ ಕರ್ನಾಟಕ ಸಂಘಟನೆಯಲ್ಲಿ ಅಲ್ಲಿ ನಿರತವಾಗಿ ಸೇವೆ ಸಲ್ಲಿಸ್ತಿರ್ತಕ್ಕಂಥವ್ರನ್ನ, ಅಲ್ಲಿರ್ತಕ್ಕಂಥ ಆ ಪ್ರಾಂತ್ಯದ ಜನ ಗುರುತಿಸಿ, ನಿಮ್ಮ ಕಾಯಕವನ್ನ ಗುರುತಿಸಿ, ನಿಮ್ಮ ಮೈಮೇಲಿರ್ತಕ್ಕಂಥ ಒಂದು ವಿಶೇಷವಾಗಿರುವಂಥ ಅಂಶ ಅಂದರೆ ಜೈ ಕರ್ನಾಟಕ ಆ ಹೆಸರಲ್ಲೇ ಇದೆ, ಜಯವನ್ನು ಬಾರಿಸ್ತಕ್ಕಂಥದ್ದು. ಅಂತಹ ನಿಟ್ಟಿನಲ್ಲಿ ನಿಮ್ಮ ಪಯಣ ಸುಂದರವಾಗಿರಲಿ, ಸುಸಲಿತವಾಗಿರಲಿ, ಸಮುದಾಯದಲ್ಲಿ ಹೆಚ್ಚು ಕೀರ್ತಿ ತರುವಂಥದ್ದಾಗಲಿ. ಹಾಗೆ ಮುಂಬರ್ತಕ್ಕಂಥ ದಿನದಲ್ಲಿ ನಾನು ಮೊನ್ನೆಯಷ್ಟೇ ನನ್ನ ಆಶ್ರಮಕ್ಕೆ ಬಂದಾಗ ನಾನು ಜಗದೀಶ್ ಅವ್ರಿಗೊಂದು ಕಿವಿ ಮಾತು ಹೇಳಿದೆ. ನಿಮ್ಮಲ್ಲಿ ಇಲ್ಲಿವರೆಗೂ ಎಲ್ಲಾದ್ರಂತೆ ಎಲ್ಲ ರಂಗದಲ್ಲೂ ಹೋರಾಟ ಇದೆ, ಆದರೆ ನಮ್ಮ ಭಾರತೀಯ ಸಂಸ್ಕೃತಿ, ಸಂಪ್ರದಾಯ, ಧರ್ಮ ರಕ್ಷಣೆಗಾಗಿ ನಿಲ್ಲುವಂಥ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತ ಒಂದು ವಲಯವನ್ನ, ಒಂದು ಘಟಕವನ್ನು ಸ್ಥಾಪನೆ ಮಾಡಿ ಅಂತ ಹೇಳಿದೆ. ಯಾಕೆಂದ್ರೆ ಅದಾಗಬೇಕಾಗಿದೆ. ಇವತ್ತಿನ ದಿವಸ ಆಧ್ಯಾತ್ಮಿಕದ ಘಟಕ ಸ್ಥಾಪನೆ ಆದರೆ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಈ ಭರತ ಖಂಡದಲ್ಲಿ ನಾವು ಹುಟ್ಟಿರ್ತಕ್ಕಂಥದ್ರಿಂದ, ಯಾಕೆಂದ್ರೆ ಕೆಲವಷ್ಟು ಜನ ನಮ್ಮ ಮತ್ತು ಹಿಂದೂ ಕ್ರೈಸ್ತರ ಮಧ್ಯೆ, ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಕಡ್ಡಿಗೀರಿ ಬೆಂಕಿ ಹಾಕ್ತಾ ಇದ್ದಾರೆ. ಅದನ್ನ ನಾವು ಹೊಡಿಬೇಕಾದ್ರೆ, ಎಲ್ಲರನ್ನು ಒಟ್ಟಾಗಿ ಅಣ್ಣ ತಮ್ಮಂದರ ತರ ನಾವು ತೆಗೆದುಕೊಂಡು ಹೋಗ್ಬೇಕಾದ್ರೆ, ಒಂದು ಬಾಂಧವ್ಯ ಗಟ್ಟಿಯಾಗಬೇಕಾದ್ರೆ ಜಿಲ್ಲಾವಾರಲ್ಲ, ರಾಜ್ಯದಲ್ಲಿ ಧಾರ್ಮಿಕವಾಗಿ ಸಂಬಂಧಪಟ್ಟಂತ ರೀತಿ ಒಂದು ಘಟಕ ಸ್ಥಾಪನೆ ಆಗಬೇಕು. ಆ ಸ್ಥಾಪನೆಯನ್ನು ಆದಷ್ಟು ಬೇಗ ಮಾಡುವಂತದ್ದಾಗಲಿ ಅಂತ ಹೇಳ್ತಾ ನನ್ನ ಆರಾಧ್ಯ ದೇವಿ ತಾಯಿ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕೃಷ್ಣಪ್ಪನವರಿಗೂ ಹಾಗೂ ಮುನಿರತ್ನರವರು ಹಾಗೂ ನಮ್ಮ ನಾರಾಯಣ ಸ್ವಾಮಿಯವರು, ಇವರೆಲ್ಲರ ಮಧ್ಯದಲ್ಲಿ ಸಾಕಷ್ಟು ಜನ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಕ್ಕದಲ್ಲಿ ಕೂತವರ ತಲೆ ಹೇಗಿರುತ್ತೆ ಅಂದ್ರೆ ಸದಾಕಾಲ ಸಮೃದ್ಧಿತನ, ಪ್ರಕೃತಿ, ಪರಿಸರ, ಆ ಪ್ರಕೃತಿ ಪರಿಸರದ ಬಗ್ಗೆ ಒಂದು ಚಿಂತನೆ ಮಾಡಿ ವೃಕ್ಷ ಸ್ಥಾಪನೆ ಆಗಬೇಕು. ಇವತ್ತಿನ ದಿವಸ ಜೈ ಕರ್ನಾಟಕದ ಪ್ರತಿಯೊಬ್ಬ ಸದಸ್ಯರು ಸಹಿತ ಒಂದೊಂದು ವೃಕ್ಷವನ್ನ ನುಡುವಂತಾಗಬೇಕು. ಆ ವೃಕ್ಷಕ್ಕೆ ಮುತ್ತಪ್ಪರವರ ಹೆಸರಿಡಬೇಕು. ನಿಮ್ಮ ಭಾಗದಲ್ಲಿ ನೀವು ನೆಡುವಂತಹ ವೃಕ್ಷ ಮುತ್ತಪ್ಪರವರ ಹೆಸರನ್ನು ಯಾಕೆ ಇಡಬೇಕು ಅಂದ್ರೆ, ಬೆಳೆದು ನಿಂತ ಆಲದ ಮರ ತಳಗಡೆ ನೆರಳಲ್ಲಿ ನಾವು ನಿಲ್ಲಬೇಕೇ ವಿನಃ ನಾವು ಅರಳಿ ಮರ ಅಥವಾ ಆಲದ ಮರ ಆಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬೆಳೆದು ನಿಂತು ತಮ್ಮನ್ನ ತಾವು ಗಂಧದ ಕಲ್ತರ ತೈದು 4 ಜನಕ್ಕೆ, ಸಾವಿರಾರು ಜನಕ್ಕೆ ಸುಗಂಧ ದ್ರವ್ಯವನ್ನು ಬೀಸಿರ್ತಕ್ಕಂತಹ ಮುತ್ತಪ್ಪರವರ ಸಾಧನೆ ನೆನೆಸಿ ವೃಕ್ಷವನ್ನು ನೆಟ್ಟು ಪ್ರಕೃತಿಯ ಶಾಂತಿಗಾಗಿ ನಾವು ದುಡಿಬೇಕು. ಅದಕ್ಕಾಗಿ ನಿಮ್ಮೆಲ್ಲರ ಚಿಂತನೆ ಬಹಳಷ್ಟು ಉದ್ಧಾರವಾಗಿರಲಿ, ನೆಮ್ಮದಿಯುತವಾಗಿರಲಿ, ಭಗವತಿಯ ಸಂಪೂರ್ಣ ಅನುಗ್ರಹ ಇರಲಿ. ಹಾಗೆ ಇವತ್ತಿನ ದಿವಸ ಈಗ ನಾನು ಅಷ್ಟೇ ಮಾತಾಡದೆ, ಆದಷ್ಟು ಬೇಗ ಇಲ್ಲಿರ್ತಕ್ಕಂಥ ಈ ಒಂದು ಸಾಧನೆ, ನಿಮ್ಮಲ್ಲಿರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿಯ ಸದಸ್ಯರು, ಬರೀ ಇಷ್ಟೇ ಜನ ಆದರೆ ಸಾಲದು. ಪ್ರತಿಯೊಬ್ಬ ಸದಸ್ಯನೂ ಈ ವೇದಿಕೆ ನೋಡುವಂಥದ್ದಾಗಬೇಕು, ಈ ವೇದಿಕೆಗೆ ಭಾಗವಹಿಸುವಂಥದ್ದಾಗಬೇಕು. ಆತನ ನೋವನ್ನು ಇಲ್ಲಿ ತೋಡ್ಕೋಬೇಕು, ಅವನ ನೋವನ್ನು ನಾವು ದೂರ ಮಾಡಬೇಕು. ಅಂತಹ ಕಾಯಕ ಮುಂದಾಗಬೇಕಾದ್ರೆ ಅತಿ ಶೀಘ್ರದಲ್ಲೇ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಬೃಹತ್ ಮಟ್ಟದ ಜಾಥಾ ಆಗಬೇಕು, ಬೃಹತ್ ಮಟ್ಟದ ಕಾರ್ಯಕ್ರಮ ಆಗಬೇಕು. ಕಳೆದ ಆ ಪ್ರಾರಂಭದಲ್ಲಿ ಹಾರಿಸಿರ್ತಕ್ಕಂಥ ಆನೆಯ ಮೇಲೆ ಧ್ವಜ ಈ ಬಾರಿ ವಿಶೇಷವಾಗಿರ್ತಕ್ಕಂಥ ರಾಜಬೀದಿಯಲ್ಲಿ ಉತ್ಸವ ಆಗಬೇಕು. ಆ ಉತ್ಸವದ ಆನೆ ಮೇಲೆ ಈ ಧ್ವಜವನ್ನು ಎತ್ತು ಬರಬೇಕು. ಈ ಧ್ವಜಕ್ಕೆ ಮತ್ತಷ್ಟು ಶಕ್ತಿ ಕೊಡುವಂಥದ್ದಾಗಲಿ, ಆ ತಾಯಿ ಭುವನೇಶ್ವರಿ ಅನುಗ್ರಹ ಆಗಲಿ ಅಂತ ನಾನು ಮತ್ತೊಮ್ಮೆ ದೇವಿನ ಪ್ರಾರ್ಥನೆ ಮಾಡ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ನಡ ಕಟ್ಟುವ ಕೆಲಸದಲ್ಲೂ ಸಹ ನಾನು ನಿಮ್ಮ ಜೊತೆಗಿರ್ತೇನೆ ಅಂತ ಹೇಳಿ ಇವತ್ತು ನಮ್ಮೆಲ್ಲರೂ ಸಹ ಒಂದು ಒಳ್ಳೆಯ ದಾರಿಯನ್ನು ಹೇಳ್ತಾ, ನಾನು ನಿಮ್ಮೊಟ್ಟಿಗಿದ್ದೇನೆ, ಈ ಸಮಾಜದ ಒಳ್ಳೆಯ ಕೆಲಸಗಳಿಗೆ ನಾನು ನಿಮ್ಮ ಜೊತೆಗಿರ್ತೇನೆ ಅಂತ ಹೇಳಿ ಇವತ್ತು ಧ್ವನಿಗೂಡಿಸಿದ್ದಾರೆ. ನಮ್ಮ ಆನಂದ ಗುರೂಜಿಯವರಿಗೆ ನಾವು ಕೇಳ್ಕೊಳ್ಳುವಂಥದ್ದಿಷ್ಟೇ,
ಕನ್ನಡ ಪರ ಸಂಘಟನೆಗಳು ಅಥವಾ ಸಂಘಟನೆಗಳು ನಾವೆಲ್ಲರೂ ಸಹ ಮಾಡುವಂತ ಒಂದು ಸಮಾಜಮುಖಿ ಕೆಲಸಗಳಲ್ಲಿ ತಾವು ಸದಾ ತಮ್ಮ ಆಶೀರ್ವಚನದ ಮುಖಾಂತರ ನಮ್ಮ ಇಂದಿನ ಯುವ ಜನಾಂಗವನ್ನ ನೀವು ಒಂದು ಸರಿದಾರಿಗೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನವೂ ಆದಾಗ ನಾವು ಈ ದೇಶವನ್ನ ಕಟ್ಟುವಂತ ಕೆಲಸ ಅಥವಾ ನಮ್ಮ ಧರ್ಮವನ್ನು ಉಳಿಸುವಂತ ಕೆಲಸಗಳು ನಿರಂತರ ಸಾಗ್ತವೆ. ಹಾಗಾಗಿ ಅತಿ ಹೆಚ್ಚು ನಮ್ಮ ಕನ್ನಡದ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಿ ನಮ್ಮ ಯುವಕರಿಗೆ ಒಂದಷ್ಟು ಒಳ್ಳೆಯ ವಿಚಾರಧಾರೆಗಳನ್ನ ತಿಳಿಸುವಂತದ್ದಾಗ್ಲಿ. ವೀಕ್ಷಕರೇ, ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ತಿರುಮಲ ತಿರುಪತಿ ಕ್ಷೇತ್ರಕ್ಕೆ ತೆರಳಿದ್ರು. ಅಲ್ಲಿ ಶಂಕರ ಮಠಕ್ಕೆ ತೆರಳಿದ್ರು. ವಿಶೇಷವಾದಂತಹ ಪೂಜಾರಾಧನೆಯನ್ನ ಸ್ವಾಮಿಗೆ ಸಲ್ಲಿಸಿದ್ದಾರೆ. ಬನ್ನಿ ಹಾಗಿದ್ರೆ ಆ ಪೂಜಾರಾಧನೆ ಹೇಗಿತ್ತು ನೋಡ್ಕೊಂಡು ಬರೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಋಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಮಕ್ಕಳಿಗೆ ಹುಟ್ಟಿದಾಗ ಮೊದಲು ಮಾಡುವಂಥದ್ದು ಕಿವಿ ಚುಚ್ಚುವಂಥ ಶಾಸ್ತ್ರ. ಷೋಡಶ ಕರ್ಮಗಳು ಅಂತಿದೆ. ಷೋಡಶ ಕರ್ಮಗಳಲ್ಲಿ ಇವೆಲ್ಲವೂ ಬರ್ತಕ್ಕಂಥದ್ದು. ಚೌಲ, ಕಿವಿ ಚುಚ್ಚತಕ್ಕಂಥದ್ದು, ನಾಮಕರಣ, ಅನ್ನ ಮಹೋತ್ಸವ, ಹೀಗೆ ಅನ್ನಪ್ರಶ್ನ ಎಲ್ಲವೂ ಇರುತ್ತೆ. ಹಾಗೆ ಮೊದಲು ಮಗುಗೆ ಕಿವಿ ಚುಚ್ಚುವಂತಹ ಒಂದು ಶಾಸ್ತ್ರ. ಹೀಗೆ ಇದಾದ ನಂತರ ಒಂದೊಂದೊಂದೊಂದೇ ಪ್ರಕ್ರಿಯೆಗಳು ನಡ್ಕೊಂಡು ಹೋಗುತ್ತೆ. ಅಂಥದ್ರಲ್ಲಿ ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ಪುಟ್ಟ ಮಗುಗೆ ಕಿವಿ ಚುಚ್ಚುವ ಶಾಸ್ತ್ರ. ಬನ್ನಿ ನೋಡೋಣ. ಮಕ್ಕಳಿಗೆ ಅನ್ನ ಮುಹೂರ್ತ ಆಗಲಿ, ಕಿವಿ ಚುಚ್ಚಿಸ್ತಕ್ಕಂಥದ್ದಾಗಲಿ, ಚೌಲ ಆಗಲಿ, ನಾಮಕರಣ ಸಮಯದಲ್ಲಾಗಲಿ ಎಲ್ಲ ಸಮಯದಲ್ಲೂ ಸೋದರ ಮಾವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೋದರ ಮಾವನ ಪಾತ್ರ ಬಹಳ ದೊಡ್ಡದು. ಅದಕ್ಕೆ ಹೇಳೋದು ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಆ ಬಾಂಧವ್ಯ ಇದೆಯಲ್ಲ, ಆ ಬಾಂಧವ್ಯಕ್ಕೆ ಇಲ್ಲಿಂದಲೇ ಪ್ರಾರಂಭ. ಭಗವತಿ ಶ್ರೀರಾಜರಾಜೇಶ್ವರಿ
ನಾಮಕರಣ ಶಾಸ್ತ್ರದಲ್ಲಿ ಕಿವಿಚುಸ್ತಕ್ಕಂಥದ್ದು, ಹಾಗೆ ಯಾರ್ಯಾರು ಅವರವರ ಧರ್ಮಗಳಿದೆ, ಅವರವರ ಆಚರಣೆ ಇದೆ, ಅವರ ಪದ್ಧತಿಗಳಿದೆ, ಆ ಪದ್ಧತಿಗಳ ಅನುಸಾರವಾಗಿ ನಡೆಸ್ತಕ್ಕಂಥದ್ದು. ನೋಡಿ, ಯಾವುದೇ ವರ್ಗ ಆಗಿರ್ಬೋದು, ಯಾರೇ ಆಗಿರ್ಬೋದು, ಆದರೆ ಕಿವಿ ಚುಚ್ಚಲಿಕ್ಕೆ ಒಬ್ಬ ವಿಶ್ವಕರ್ಮಿನೇ ಬರಬೇಕು. ಹಾಗೆ ಶಾಸ್ತ್ರ, ಸಂಪ್ರದಾಯ, ವೇದ ಇದನ್ನು ತಿಳಿಯಬೇಕಾದ್ರೆ ಅದಕ್ಕೆ ಮತ್ತೊಬ್ಬರು ಋತ್ವಿಜರೇ ಬರಬೇಕು. ಹಾಗೆ ನಾಮಕರಣ ಮಹೋತ್ಸವ, ಹಾಗೆ ಅನ್ನ ಮಹೋತ್ಸವ, ಹೀಗೆ ಒಂದೊಂದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಪುಟ್ಟ ಮಕ್ಕಳಿಗೆ ಈ ಷೋಡಶ ಸಂಸ್ಕಾರ ಎಂಬತಕ್ಕಂಥದ್ದು, ಷೋಡಶ ಸಂಸ್ಕಾರ ಅಥವಾ ವಿಶೇಷವಾಗಿರ್ತಕ್ಕಂತಹ ಸಂಸ್ಕಾರದ ಅರಿವನ್ನು ಮೂಡಿಸಲಿಕ್ಕೆ ಒಂದು ವಿಶೇಷವಾಗಿರ್ತಕ್ಕಂತಹ ಕಲ್ಪಗಳಿವೆಲ್ಲ. ಹಾಗೆ ಇದು ಕಿವಿ ಚುಚ್ಚತಕ್ಕಂಥ ಶಾಸ್ತ್ರ. ಕಿವಿ ಚುಚ್ಚುವಂಥ ಶಾಸ್ತ್ರದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಕಿವಿಯನ್ನು ಚುಚ್ಚತಕ್ಕಂಥದ್ದು, ಅದಾದ ನಂತರ ಮಗುವಿನ ತಂದೆ ತಾಯಿನ ಕೂಡಿಸಿ, ಮಗುನ ಕೂಡಿಸಿ ಆರತಿ ಮಾಡ್ತಕ್ಕಂಥದ್ದು. ಆ ಆರತಿ ಮಾಡೋದ್ರಲ್ಲೂ ಬಹಳಷ್ಟು ಅರ್ಥ ಇದೆ. ಆರತಿ ಮಾಡೋದ್ರಲ್ಲಿ ಅರ್ಥ ಇದೆ, ಅದರಲ್ಲಿ ಕಿಸರು ನೀರು ತೆಗೆಯೋದ್ರಲ್ಲಿ ಇನ್ನಷ್ಟು ಅರ್ಥ ಇದೆ. ಮಗುಗಿರ್ತಕ್ಕಂಥ ದೃಷ್ಟಿದೋಷ ದೂರ ಆಗಬೇಕು, ಹಾಗೆ ಮಗುವಿನ ತಂದೆ ತಾಯಿಗೆ ಶಾಂತಿ ಆಗಬೇಕು, ಆ ವಾಸ್ತುಗೃಹ ಸದಾಕಾಲ ಆನಂದದಿಂದ ಇರಬೇಕು. ಅದಕ್ಕಾಗಿ ಸುಮಂಗಲೆಯರು ಆರತಿ ಮಾಡ್ತಕ್ಕಂಥದ್ದು ಸಹಿತ ಒಂದು ಪದ್ಧತಿ ಇದೆ. ಬನ್ನಿ ಆರತಿ ನೋಡೋಣ. ವೀಕ್ಷಕರೇ, ಈ ದಿನದ ವಿಶೇಷ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಆದರೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೂ ಮುನ್ನ ತಿಳಿಸ್ಕೊಡ್ತಾ ಇದ್ದೀನಿ, ಇವತ್ತು ಸಂಜೆ 5 ಗಂಟೆಗೆ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಗುರುಜರು ಪಾಲ್ಗೊಳ್ತಾ ಇದ್ದಾರೆ. ಕಾರ್ಯಕ್ರಮ ಯಾವುದು ಅಂದ್ರೆ ಕರ್ನಾಟಕ ಬೋವಿ ಸಮಾಜ ಸೇವಾ ಸಂಘದ ವತಿಯಿಂದ ಸರ್ವ ಧರ್ಮಗಳ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಇವತ್ತು ಸಂಜೆ ಸುಮಾರು 5 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸ್ಥಳ ಸುಜನಾ ಕಾನ್ವೆಂಟ್ ಗ್ರೌಂಡ್, ಚಂದನಾ ಥಿಯೇಟರ್ ಹತ್ತಿರ, ಸಿಂಗಾಪುರ ಕಾವೇರಿ ಸರ್ಕಲ್, ಬೆಂಗಳೂರು. ಮತ್ತೊಮ್ಮೆ ಸ್ಥಳವನ್ನು ಹೇಳ್ತಾ ಇದ್ದೀನಿ, ಸುಜನಾ ಕಾನ್ವೆಂಟ್ ಗ್ರೌಂಡ್, ಚಂದನಾ ಥಿಯೇಟರ್ ಹತ್ತಿರ, ಸಿಂಗಾಪುರ ಕಾವೇರಿ ಸರ್ಕಲ್, ಬೆಂಗಳೂರು. ಕಾರ್ಯಕ್ರಮ ಸಂಜೆ ಸುಮಾರು 5 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಖಂಡಿತವಾಗಿಯೂ ಭಾಗವಹಿಸಿ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಮತ್ತು ಗುರುಜರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದನ ಕೂಡ ಪಡ್ಕೊಳ್ಬಹುದು ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.